So first answer is night. Juliet wishes that night shall take. Option D, night. Night shall take Romeo and cut him out into little stars after her death. So next question. The king of Monaco gets special source of revenue from dash. The king of Monaco gets a special source of revenue. Gaming house. Gaming house is right answer. Option C, gaming house. So except gaming house, others were the common taxes levied on the Monaco people. So he wanted to feed his courtiers and keep himself. For that, the revenue collected from these common taxes was insufficient for him. That is why he found a new source of revenue, that was from gaming house. So the answer C, gaming house. So next, third one. Vandana Shiva took inspiration from dash to start the Earth University. Rabindranath Tagore. Rabindranath Tagore. Option C, Rabindranath Tagore is right answer. So she got inspiration from Rabindranath Tagore. So next, match column A with column B with reference to the play The Sunny Morning. Choose the correct option. ಸೊ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಬಹಳ ಜನ ಏನ್ ಮಾಡ್ತಾರೆ, ಆಪ್ಷನ್ ಎ ಆಪ್ಷನ್ ಬಿ ಬರೋದು ಮ್ಯಾಚ್ ದಿ ಫಾಲೋಯಿಂಗ್ ಮಾಡ್ತಾರೆ. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಮಾಡೋದಲ್ಲ, ನೀವು ಮ್ಯಾಚ್ ಮಾಡ್ಕೊಂಡು ಇಲ್ಲಿರುವಂತ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಬರೀಬೇಕಷ್ಟೇ. ನೀವು ಅದನ್ನ ಮ್ಯಾಚ್ ಮಾಡಿದ್ರೆ ಮತ್ತೆ ಕೆಳಗೆ ಆಪ್ಷನ್ ಬರೀತೀರಿ, ಹಂಗ್ ಮಾಡಬಾರ್ದು. ಜಸ್ಟ್ ಇಲ್ಲಿರುವಂತ ಆಪ್ಷನ್ ಅನ್ನು ಚೂಸ್ ಮಾಡ್ಬೇಕು. ಸೊ ಬೇಕಂತಂದ್ರೆ ನೀವು ಅಲ್ಲಿ ಮೈಂಡ್ ಅಲ್ಲಿ ಮ್ಯಾಚ್ ಮಾಡ್ಕೊಳ್ಬೇಕು. ಹಂಗೆ ಮತ್ತೆ ಕ್ವಶನ್ ಪೇಪರ್ದಾಗ ಮ್ಯಾಚ್ ಮಾಡಂಗಿಲ್ಲ. ಕ್ವಶನ್ ಪೇಪರ್ದಾಗ ಏನು ಬರೆಯೋದಿಲ್ಲ. ಕ್ವಶನ್ ಪೇಪರ್ದಾಗ ನಿಮ್ ರಿಜಿಸ್ಟರ್ ನಂಬರ್ ಬಿಟ್ಟು ಬೇರೆ ಏನು ಬರೀಬಾರ್ದು. ಬರೋದ್ರಿ ಅಂತ ಹೇಳಿದ್ರೆ ಅದು MPC ಆಗ್ತೈತಿ, ಮಾಲ್ ಪ್ರಾಕ್ಟೀಸ್ ಆಗ್ತೈತಿ. ನಾಳೆ ಎನ್ಯುವಲ್ ಎಕ್ಸಾಮ್ದಲ್ಲಿ ಹೆಂಗ್ ಬರೋದ್ರಿ ಅಂತ ಹೇಳಿದ್ರೆ ಸ್ಕ್ವಾಡ್ ಬಂದವರು ನಿಮ್ಗೆ ಡಿಬಾರ್ ಮಾಡೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ಇವನ್ನ ಜಸ್ಟ್ ಹಂಗೆ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಡಾನ್ ಗಾಂಜೆಲೋ. ಸೊ ಡಾನ್ ಗಾಂಜೆಲೋ ಆಪ್ಷನ್ ಸಿ ಯೂಸಸ್ ಹ್ಯಾಂಡ್ ಕರ್ಚಿಪ್ ಟು ವೈಫ್ ಶೂ. Donna Laura feeds the birds with breadcrumbs and Petra goes to chat with the guard in the park. ಸೊ ಇದಕ್ಕೆ ಹೊಂದಿಸಿದಾಗ ಸರಿಯಾಗುವಂತ ಆಪ್ಷನ್ ಯಾವುದು? Yes sir. ಆಪ್ಷನ್ ಎ. ಆಪ್ಷನ್ ಎ ಇಸ್ ರೈಟ್. ಸೊ ಆಪ್ಷನ್ ಎ ನೋಡ್ರಿ, ಒಂದೇದು ಸಿ ಐತಿ, ಡಾನ್ ಗಾಂಜೆಲೋ. ಆಪ್ಷನ್ ಸಿ ಯೂಸಸ್ ಹ್ಯಾಂಡ್ ಕರ್ಚಿಪ್ ವಿತ್ ವೈಫ್ಸ್ ಶೂಸ್ ಅಂತ ಐತಿ. ಸೆಕೆಂಡ್ ಒನ್ ಡೊನಾ ಲೋರಾ, ಆಪ್ಷನ್ ಎ ಐತಿ, ಫೀಡ್ಸ್ ದ ಬರ್ಡ್ಸ್ ವಿತ್ ಬ್ರೆಡ್ ಕ್ರಮ್ಸ್ ಐತಿ. ಥರ್ಡ್ ಒನ್ ಬಿ, ಪೆಟ್ರಾ ಗೋಸ್ ಟು ಚಾಟ್ ವಿತ್ ಗಾರ್ಡ್. ಸೊ ಆಪ್ಷನ್ ಎ ಇಸ್ ರೈಟ್. ಫೋರ್ತ್ಗೆ ಆಪ್ಷನ್ ಎ. ಸೊ ನೆಕ್ಸ್ಟ್, fifth one. People who visited Baswaya's house told him that his house looked dull and empty because. So reason ಬರೀಬೇಕು ನೀವು. So people who visited Baswaya's house, ಬಸವಯ್ಯನ ಮನೆಗೆ ಹೋದಂತ ಜನ ಏನ್ ಹೇಳ್ತಾರೆ, ನಿನ್ ಮನೆ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಐತಿ, ಡಲ್ ಐತಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಕೂಡ ಅವ್ರು ಹೇಳಿ ಹೋಗ್ತಾರೆ. ಆ ಕಾರಣ 4 ಕಾರಣ ಇದಾವೆ, ಅದರಲ್ಲಿ ಕರೆಕ್ಟ್ ಆಗಿರುವಂತದ್ದನ್ನ ಚೂಸ್ ಮಾಡಬೇಕು. ಆಪ್ಷನ್ ಎ, Baswaya did not have books of Tamanna in his house. Option B, Baswaya appointed people to praise him. Option C, Baswaya bedecked himself with gold, diamond and other precious stones. D, Baswaya invited scholars, musicians, poets to his house. Yes sir. Option A, Baswaya did not have books of Tamanna in his house. ಸೊ ತಮ್ಮನ್ನ ಬರೆದಂತ ಯಾವ ಒಂದು ಪುಸ್ತಕನೂ ಅವನ ಮನೆಯಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಅವನ ಮನೆಗೆ ವಿಸಿಟ್ ಮಾಡಿದಂತ ಜನ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಿಮ್ ಮನೆ ಇಷ್ಟು ದೊಡ್ಡದಾಗಿರುವಂತ ಪ್ಯಾಲೇಶಿಯಲ್ ಬಂಗ್ಲೋವನ್ನು ಕಟ್ಸಿದ್ದ, ಅರಮನೆ ಅಂತ ಮನೆಯನ್ನು ಕಟ್ಸಿದ್ರು ಕೂಡ ಮನೆ ಖಾಲಿ ಖಾಲಿ ಇದೆ ಅಂತ ಹೇಳಿ ಅವನ ಮನೆಗೆ ಹೋದಂತವ್ರು, ಭೇಟಿ ನೀಡಿದಂತವ್ರು ಹೇಳ್ತಾ ಇದ್ರು. ಸೊ ಅವ್ರು ಆ ತರ ಹೇಳಿದಕ್ಕೆ ಕಾರಣ ಏನು ಅಂತಂದ್ರೆ, ಬಸವಯ್ಯನ್ ಬುಕ್ಸ್ ಒಂದು ಕೂಡ ಅಲ್ಲಿ ಅವನ ಮನೆಯಲ್ಲಿ ಇರ್ಲಿಲ್ಲ. ಸೊ ಇವ್ರು ಈ ತರ ಹೇಳಿದ ನಂತರ ಈ ಕೆಳಗಿರುವ 3 ಆಪ್ಷನ್ ಇದಾವಲ್ಲ, ಅವ್ನು ಸ್ಟಾರ್ಟ್ ಮಾಡ್ತಾನ. ಸೊ ಅವ್ರು ಆ ತರ ಹೇಳಿ ಹೋದ ನಂತರ ಅವನು ಈ ಜಸ್ಟ್ ವಾಂಟೆಡ್ ಟು ಫಿಲ್ ಹೀಸ್ ಹೌಸ್ ವಿತ್ ಮಟೀರಿಯಲಿಸ್ಟ್ ವೆಲ್ತ್. ಸೊ ಅದಾದ ನಂತರ ತನ್ನ ಭೌತಿಕ ಸಂಪತ್ತಿನಿಂದ ತನ್ನ ಮನೆಯನ್ನು ತುಂಬಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಈ ಅಪಾಯಿಂಟೆಡ್ ಪೀಪಲ್ ಟು ಪ್ರೇಸ್ ಹಿಮ್. ಸೊ ತನ್ನನ್ನ ಹೊಗಳಿಕ್ಕೆ ಅನೇಕ ಜನರನ್ನ ಅಪಾಯಿಂಟ್ ಮಾಡ್ಕೊಳ್ತಾನೆ. And he bedecked himself with gold, diamond and other precious stones. ತನ್ನ ಮನೆ ತುಂಬಾ ಎಲ್ಲ ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲ ಆಭರಣಗಳಿಂದ ತಂದು ತುಂಬುತ್ತಾನೆ. And even he started inviting scholars, musicians and poets to his house.
ಸೊ ಅದನ್ನು ಕೂಡ ಮಾಡಿದಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಅವನ ಮನೆ ಖಾಲಿನೇ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಸೊ ಆ ಕಂಟೆಂಪ್ರರಿ ಪೀರಿಯಡ್ ಅಲ್ಲಿ ಫೇಮಸ್ ಪೋಯೆಟ್ ಆಗಿರುವಂತ ತಮ್ಮನ್ನ ಬರೆದಂತ ಒಂದು ಪುಸ್ತಕನೂ ಕೂಡ ಅವನ ಮನೆಯಲ್ಲಿ ಇರಲಿಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇನ್ ಹೆವನ್ if you are not here on earth, the poet does create heaven on earth with his dash. Option is Song of Nectar. Option A. The poet does create heaven on earth with his Song of Nectar. So then ಹಾಡಿನ ಮೂಲಕ ಇಡೀ ಭೂಮಿಯನ್ನ ಸ್ವರ್ಗವನ್ನಾಗಿ ಪರಿಣಮಿಸುವಂತ ಮಾರ್ಪಾಡು ಮಾಡುವಂತ ಶಕ್ತಿ ಕವಿಗಿದೆ ಅಂತೇಳಿ ಕುವೆಂಪು ಹೇಳ್ತಾರೆ. So it is in the last line of that poem, Heaven if you are not here on earth. So Song of Nectar is right answer here. Option A, Song of Nectar. Next, sixth one, whose life is becoming more hazardous every day in Brazil? Brazil ನಲ್ಲಿ ಯಾರ ಜೀವನ ತುಂಬಾ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಬ್ರೆಜಿಲ್ ಅಲ್ಲಿ? ಡ್ರೈವರ್ಸ್, ಪೆಡೆಸ್ಟ್ರಿಯನ್ಸ್, ಲೀಸರ್ಲಿ ಕ್ಯಾರೆಕ್ಟರ್ಸ್, ಜಾರ್ಜ್ ಮಿಕೇಶ್. Pedestrians ಅಂದ್ರೆ ಪಾದಚಾರಿಗಳು, footpathers, those who were walking on footpath. So because these drivers were recklessly driving in Brazil, so Brazil the drivers reckless ಆಗಿ driving ಮಾಡ್ತಾ ಇದ್ರು, and always they used to aim at these pedestrians. So they always seek out whether a pedestrian is stepping off his pavement. So ಯಾವ್ದಾದ್ರು pedestrian ತನ್ನ pavement ಬಿಟ್ಟು ಫುಟ್ಪಾತ್ ಬಿಟ್ಟು ಕೆಳಗೆ ಇಳಿತಾ ಇದ್ದಾನೆ ಅನ್ನೋದನ್ನೇ ಅವರು ಗುರಿಯಾಗಿಸ್ಕೊಂಡು ಅವನನ್ನೇ ಚೇಸ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸೊ ಅಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಸ್ ಆಗೋದ್ರಿಂದ, ಕಾರುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಾ ಇರೋದ್ರಿಂದ, ಸೊ ದ ಮೋಟರ್ ವೆಹಿಕಲ್ಸ್ ಆರ್ ಮೋಟರ್ ಕಾರ್ಸ್, ದ ನಂಬರ್ ಆಫ್ ಮೋಟರ್ ಕಾರ್ಸ್ ವಾಸ್ ಇನ್ಕ್ರೀಸಿಂಗ್ ಇನ್ ಬ್ರೆಜಿಲ್ ವಿತ್ leaps and bounds as if they were given free of cost to all and sundry. ಸೊ ಎಲ್ರಿಗೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮೋಟರ್ ಕಾರುಗಳ ಸಂಖ್ಯೆ ಬ್ರೆಜಿಲ್ ಅಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚುತ್ತಾ ಇತ್ತು. ಸೊ ಅದರ ಪರಿಣಾಮವಾಗಿ ಅಲ್ಲಿನ ಪಾದಚಾರಿಗಳ ಜೀವನ ತುಂಬಾ ಅಪಾಯದಲ್ಲಿತ್ತು. ದಿನದಿಂದ ದಿನಕ್ಕೆ ಅಪಾಯ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ಆಪ್ಷನ್ ಬಿ, ಪೆಡೆಸ್ಟ್ರಿಯನ್ಸ್ ಲೈಫ್ ವಾಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಇನ್ ಬ್ರೆಜಿಲ್. Next, 8-1, identify the correct sequence of events in life of Marcus IB in the voter. So option C is right one. So first he worked as school teacher. ಮೊದಲಿಗೆ ಅವನು ಪೊಲಿಟಿಕ್ಸ್ಗೆ ಜಾಯಿನ್ ಆಗೋದಕ್ಕಿಂತ ಮೊದಲಿಗೆ he worked as a school teacher. ಪೊಲಿಟಿಕ್ಸ್ ಜಾಯಿನ್ ಆಗೋದಕ್ಕಿಂತ ಮೊದಲಿಗೆ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ ಅಲ್ಲಿ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಆಪ್ಷನ್ ಸಿ is right one. So he worked as school teacher, then joined PAP. ಸೊ PAP ಜಾಯಿನ್ ಆದ ನಂತರ ಏನ್ ಮಾಡಿದಾನೆ, he built a biggest house. Then again ಆಪ್ಷನ್ ಸಿ ಅಲ್ಲಿ ಕೊನೆಯದು ಕೂಡ built the biggest house ಅಂತಾನೆ ಐತಿ. So anyhow this one is the right answer. Option C, he worked as school teacher, joined PAP and built the biggest house in that area. So ಇದು option C is right. Next, 9th one, Dash was the central coordinator of Arivoli Ayakkama, the Light of Knowledge movement. Where there is a wheel ಅಲ್ಲಿ ಅರಿವೋಲಿ ಅಯ್ಯಕ್ಕಮ ಅಥವಾ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್ ನ ಸೆಂಟ್ರಲ್ ಕೋಆರ್ಡಿನೇಟರ್ ಯಾರಾಗಿದ್ರು? ಶಿಲಾ ಎನ್ ಕನ್ನಮಲ್. ಬೇಗ ಹೇಳ್ಬೇಕು. ಕನ್ನಮಲ್. ಎನ್ ಕನ್ನಮಲ್. ಎನ್ ಕೈಲರಾಣಿ ಚುಂಕತ್ ವಾಸ್ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ದಿ ಓನರ್ ಆಫ್ ರ್ಯಾಮ್ ಸೈಕಲ್ಸ್. ರ್ಯಾಮ್ ಸೈಕಲ್ ಶಾಪ್ ನ ಓನರ್ ಅವರು ಎಸ್ ಕನಕರಾಜನ್. And what about Fatima? ಫಾತಿಮಾ ಯಾರು? Secondary school teacher. Good. She was a secondary school teacher. And N. Kannamal was the central coordinator of Arivoli Ayakkama. ಅದರಲ್ಲಿ ಇನ್ನೂ ಒಂದು ಕ್ಯಾರೆಕ್ಟರ್ ಬರ್ತಿತ್ತು, ಮುತು ಭಾಸ್ಕರನ್. ಮುತು ಭಾಸ್ಕರನ್ ಯಾರು? ಕೇಳಿಲ್ಲ ಮುತು ಭಾಸ್ಕರನ್? Muthu Bhaskaran is the composer of Cycle Song. Muthu Bhaskaran composed Cycle Song to this Arivoli Ayakkama. He was also male volunteer or male Arivoli activist, and he also composed Cycle Song. And ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಮನೋರಮಣಿ ಅಂತೇಳಿ. ಮನೋರಮಣಿ ಯಾರು?
ಮನೋರಮನಿ ವಾಸ್ ಅ ಕ್ವಾರಿ ವರ್ಕರ್. ಸ್ಟ್ಯಾಂಡ್ POP ಅಂತ ಬಂದ್ರೆ ಏನ್ ಬರೀತೀರಿ? ಪೀಪಲ್ ಅಲಯನ್ಸ್ ಪಾರ್ಟಿ ಸರ್. POP ನ ಪೀಪಲ್ಸ್ ಅಲಯನ್ಸ್ ಪಾರ್ಟಿ PAP ಆಯ್ತದ. POP Progressive Organization Party. Progressive Organization Party. Who found POP? So who found POP ಅಂತ ಬರ್ದ? POP ಯಾರು ಹುಟ್ಟಾಕಿದ್ರ? ಟ್ರೈಬ್ಸ್ ಸರ್. ಟ್ರೈಬ್ಸ್. 4 ಮಾರ್ಕ್ ಕ್ವೆಶ್ಚನ್ ಐತಲ್ಲ ಇವಾಗ. ನೆಕ್ಸ್ಟ್ 14th. How does Romeo glorify the beauty of Juliet in Romeo and Juliet? ಸೊ ಈ ಕ್ವಶನ್ ಬಂದಾಗ ಕೇರ್ಫುಲ್ ಆಗಿ ನಾ ಹೇಳಿದ್ದೆ ಮೊನ್ನೆ ನಮ್ಗೆ ಆರ್ಟ್ಸ್ದವ್ರಿಗೆ 1ನೇ ಸೆಕ್ಷನ್ ಮೇಲೆ ಕ್ವಶನ್ ಇತ್ತಂದ್ರೆ 1ನೇ ಸೆಕ್ಷನ್ ಅಷ್ಟೇ ಬರಿಬೇಕಂತ ಹೇಳಿ. ಮತ್ತೆ ಎಲ್ರು ಏನ್ ಮಾಡ್ರಿ 2 ಸೆಕ್ಷನ್ ಬರ್ದ್ರಿ. 2 ಸೆಕ್ಷನ್ ಬರಿಬಾರ್ದು. ರೋಮಿಯೋನ್ ಮೇಲೆ ಇತ್ತಂದ್ರೆ ರೋಮಿಯೋನ್ ಸಾಲಿಲೋಕಿ ಅಷ್ಟೇ ಬರಿಬೇಕು. ಹೌ ಡಸ್ ರೋಮಿಯೋ ಗ್ಲೋರಿಫೈ ದ ಬ್ಯೂಟಿ ಆಫ್ ಜೂಲಿಯಟ್ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ? ಯಾವ ಸ್ಟಾಂಜಾ ಬರುತ್ತೆ? ಫಸ್ಟ್ ಸ್ಟಾಂಜಾ ಬರುತ್ತೆ, ಸೆಕೆಂಡ್ ಸ್ಟಾಂಜಾ ಬರ್ತದ? ಒಂದೇ ಸರ್. ಫಸ್ಟ್ ರೋಮಿಯೋ ಸಾಲಿಲೋಕಿ ಅಷ್ಟೇ ಬರಿಬೇಕು ಇದಕ್ಕೆ. ಆಮೇಲೆ ರೋಮಿಯೋ ಸಾಲಿಲೋಕಿ ಬರೆಯುವಾಗ ರೋಮಿಯೋ ಸಾಲಿಲೋಕಿ ಅಂತೇಳಿ ಟೈಟ್ಲ್ ಹಾಕ್ಬಾರ್ದು, ಸೈಡ್ ಹೆಡಿಂಗ್ ಹಾಕ್ಬಾರ್ದು ಅದಕ್ಕೆ. ಜಸ್ಟ್ ನಾ ಹೇಳಿದ್ನಲ್ಲ ಬ್ಯಾಕ್ ಗ್ರೌಂಡ್. ದೀಸ್ ಪೊಯಿಟಿಕ್ ಲೈನ್ಸ್ ಆರ್ ಸೆಲೆಕ್ಟೆಡ್ ಟೇಕನ್ ಫ್ರಮ್ ದ ಸೇಮ್ ನೇಮ್ ಪ್ಲೇ ಬೈ William Shakespeare, Romeo and Juliet. Here the poet expresses the implicit love feelings of Romeo and Juliet for each other. ಸೊ ಅದಷ್ಟೇ. ಅದು ಬರೆದು ಡೈರೆಕ್ಟ್ ಆಗಿ ನೀವು ಆನ್ಸರ್ ಬರಿಬೇಕು. ರೋಮಿಯೋ ಸೀಸ್ ಜೂಲಿಯಟ್ ಆನ್ ದಿ ಡಾನ್ಸ್ ಫ್ಲೋರ್ ಅಂಡ್ ಹಿ ವಾಸ್ ಗಾಟ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಸೊ ಹಂಗೆ ಆನ್ಸರ್ ಬರಿಬೇಕು. ರೋಮಿಯೋ ಸಾಲಿಲೋಕಿ ಅಂತೇಳಿ ಅಲ್ಲಿ ಹೆಡ್ಡಿಂಗ್ ಹಾಕ್ಬಾರ್ದು. ಸೊ ಡೈರೆಕ್ಟ್ ಆಗಿ ಬರ್ದು. ನೆಕ್ಸ್ಟ್, ಹೌ ಡಸ್ ದ ಪೋಮ್ ವೆನ್ ಯು ಆರ್ ಓಲ್ಡ್ ಬ್ರಿಂಗ್ ಅಬೌಟ್ ದಿ transient nature of beauty as against the permanence of love? Transient nature of beauty against the permanence of love. So when you are old summary, ಇದು ಪೂರ್ತಿ summary ಬರೆದ್ರೆ ಆನ್ಸರ್ ಆಗ್ತದೆ ಅದಕ್ಕೆ. ಅಲ್ಲಿ ಬರೆಯುವಾಗ ಈ ಕಾಂಟ್ರಾಸ್ಟಿಂಗ್ ಇಮೇಜರಿಯನ್ನು ಕೂಡ ಯೂಸ್ ಮಾಡಬಹುದು. The false admirers and true lover. The poet was the true lover. He loved her pilgrim soul. ಅವನ್ನೆಲ್ಲ ಅಂಡರ್ಲೈನ್ ಮಾಡಬೇಕು, ಕಾಂಟ್ರಾಸ್ಟಿಂಗ್ ಇಮೇಜರಿ. ದೇರ್ ವರ್ ಅದರ್ ಅಡ್ಮೈರರ್ಸ್ ಹೂ ವರ್ ಲವಿಂಗ್ ಹರ್ ಫಾರ್ ಹರ್ ಫಿಸಿಕಲ್ ಬ್ಯೂಟಿ, ಬಟ್ ಇನ್ ಕಾಂಟ್ರಾಸ್ಟ್ ಟು ದ್ಯಾಟ್ ದ ಪೋಯಟ್ ಲವ್ಡ್ ಹರ್ ಇನ್ನರ್ ಬ್ಯೂಟಿ ಆರ್ ಇನ್ನರ್ ಸೋಲ್ ಆರ್ ಹರ್ ಸರ್ಚ್ ಫಾರ್ ಸಮಥಿಂಗ್ ಪ್ಯೂರ್, ದಟ್ ಈಸ್ ಪಿಲ್ಗ್ರಿಮ್ ಸೋಲ್. ಅದನ್ನು ಬರೀಬೇಕು. ನೆಕ್ಸ್ಟ್, ವಾಟ್ ಆರ್ ದಿ ಮೆನಿ ಸ್ಟ್ರಗಲ್ಸ್ ದ ಚೈಲ್ಡ್ಸ್ ಫುಟ್ ಫೇಸಸ್ ಒನ್ಸ್ ಇಟ್ ಸ್ಟಾರ್ಟ್ಸ್ ವಾಕಿಂಗ್? ಸೊ ಇದು ಕ್ವೆಶನ್ ಯಾವ ಪಾಠದಂದಿದು? 16th one. What are the many struggles the child's foot faces once it starts walking? ಈ ಕ್ವೆಶನ್ ಯೂನಿಟ್ ನಂಬರ್ 8, to the foot from its child. ಬಟ್ ಬಹಳ ಜನ ಆನ್ ಚಿಲ್ಡ್ರನ್ ಬರ್ದಿರಿ ಇದಕ್ಕೆ ಆನ್ಸರ್. 16ನೇ ಕ್ವೆಶನ್ಗೆ ಆನ್ ಚಿಲ್ಡ್ರನ್ ಮೇಲೆ ಬರ್ದ್ಬಿಟ್ರಿ, ಆನ್ ಚಿಲ್ಡ್ರನ್ ಸಂಪಿ ಬರ್ದ್ರಿ. ಬಟ್ ಈ ಕ್ವೆಶನ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಎಂದದು. ಸೊ ಅಲ್ಲಿ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ದ ಸಮರಿ, ಫಸ್ಟ್ ಸೆಕ್ಷನ್ ಸಮರಿ ಬರೆದ್ರೆ ಸಾಕು ಇದಕ್ಕೆ. ಅದೇ ನಲ್ಲಿನೂ ಕೂಡ 2 ಸೆಕ್ಷನ್ ಅದಾವು, ಮೊದಲನೇ ಸೆಕ್ಷನ್, 2ನೇ ಸೆಕ್ಷನ್. ಸೊ ಮೆನಿ ಸ್ಟ್ರಗಲ್ಸ್ ದ ಚೈಲ್ಡ್ಸ್ ಫುಟ್ ಫೇಸಸ್ ಒನ್ಸ್ ಇಟ್ ಸ್ಟಾರ್ಟ್ಸ್ ವಾಕಿಂಗ್. ಸೆಕೆಂಡ್ ಸೆಕ್ಷನ್ ಇದು, 1ನೇ ಸೆಕ್ಷನ್ ಅಲ್ಲ. ಅದು ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ಏನೇನ್ ಸ್ಟ್ರಗಲ್ಸ್ ಬರುತ್ತೆ ಅಂತೇಳಿ. Then according to Chelapalli Swaruparani, what are the many things that the water knows? Water knows many things. What are those many things water knows? So again idu kuda whole summary. 16ನೇದು ಕೂಡ whole summary ನ ಬರುತ್ತೆ, to the foot from its child. 17th ಕೂಡ whole summary, water knows many things ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಸೆಕೆಂಡ್ ಸೆಕ್ಷನ್ ಅಲ್ಲಿ. Next, why was the criminal reluctant to go out of the prison? ನೋಡ್ರಿ, ಬಹಳ ಕ್ವಶನ್ ಪೇಪರ್ ಬಹಳ ಸರ್ತಿ ಈ ಕ್ವಶನ್ ರಿಪೀಟ್ ಆಗೈತಿ. Why was the criminal reluctant to go out of the prison or run away from the prison?
ಸೊ ಪ್ರಿಸನ್ ಇಂದ ಓಡ್ ಹೋಗ್ಲಿಕ್ಕೆ ಅವ್ನ ಯಾಕೆ ತಿರಸ್ಕಾರ ಮಾಡ್ತಾನೆ ಕ್ರಿಮಿನಲ್ ಅಂತೇಳಿ? ಯಾಕೆ ತಿರಸ್ಕಾರ ಮಾಡ್ತಾನೆ? 4 ಕಾರಣ ಇದಾವ್. ಯಾರಾದ್ರೂ ಹೇಳ್ತೀರಿ? Can anybody tell the reasons for the criminal's reluctance to run away from the prison? ಯಾರು ಹೇಳ್ತೀರಿ? ಕ್ರಿಮಿನಲ್ ಪ್ರಿಸನ್ ಇಂದ ಓಡ್ ಹೋಗ್ಲಿಕ್ಕೆ ಯಾಕೆ ತಿರಸ್ಕಾರ ಮಾಡ್ತಾನೆ? ಇಂಪಾರ್ಟೆಂಟ್ ಕ್ವಶನ್ ಅದು. ಅಲ್ಲಿರೋದು 3 ಇಂಪಾರ್ಟೆಂಟ್ ಕ್ವಶನ್. ಒಂದು, ನೋಟ್ ಆನ್ ಮೊನ್ಯಾಕೋ ಅಂತ ಬರ್ತೈತಿ. ಎರಡನೇದು, ಕಿಂಗ್ಲೆಟ್ಸ್ ಫೇಲ್ಯೂರ್ ಟು ಡೀಲ್ ವಿತ್ ದ ಕ್ರಿಮಿನಲ್. ಕಿಂಗ್ಲೆಟ್ಸ್ ಫೇಲ್ಯೂರ್ ಟು ಡೀಲ್ ವಿತ್ ದ ಕ್ರಿಮಿನಲ್. ಮೂರನೇದು ಇಂಪಾರ್ಟೆಂಟ್ ಅಂದ್ರೆ ಇದೆ, ಕ್ರಿಮಿನಲ್ಸ್ ರಿಲಕ್ಟೆನ್ಸ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಅಥವಾ ಈಸ್ ರಿಜೆಕ್ಷನ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್. ಪ್ರಿಸನ್ ಇಂದ ಓಡೋಗ್ಲಿಕ್ಕೆ ಯಾಕೆ ಒಲ್ಲ ಅಂತಾನ ಅವನು, ಯಾಕೆ ತಿರಸ್ಕಾರ ಮಾಡ್ತಾನಂತೇಳಿ. ಯಾರು ಹೇಳ್ತೀರ ಅದಕ್ಕೆ ಆನ್ಸರ್? 4 ಕಾರಣ ಇದಾವ್. ಅವನ್ನೇ ಬರೆದು ಮುಂದೆ 2 ಕಾರಣ ಎಕ್ಸ್ಪ್ಲೈನ್ ಮಾಡ್ತಾನ ಅವನು. ಅವನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಮುಗೀತು. ಯಾರಾದ್ರೂ ಹೇಳ್ತೀರಿ? ಧರ್ಮ ಹೇಳಲಿ. ರಿಲಕ್ಟೆನ್ಸ್ ಬರಲ್ಲೇನೆ? 4 ಕಾರಣ ಇದಾವ. ಯಾರು ಹೇಳ್ತೀರಿ? ಈ ಶಿಲ್ಪ ಹೇಳ್ತೇನೆ ಕಡ್ಲಿ ಅದೇ ಶಿಲ್ಪ ಅದಲ್ರಿ. ಆಯ್ತು, ಹೇಳಕ್ಕೆ ಬೇಗ ಹೇಳ್ಬೇಕಾ? ಗೊತ್ತಿಲ್ಲ ಸರ್. ಇಲ್ಲ. ಮಹಬೂಬಿ? ಮೆಹಬೂಬಿ ಬರದೇ ಇಲ್ಲ, ಹೇಳ. ಕೇಳಿಸ್ತೇನೆ ಇಲ್ಲ? ಅಟ್ಲೀಸ್ಟ್ ರಿಪ್ಲೈ ಯಾರು ಮಾಡ್ರಿ ಒಳ್ಳೆ. ಕೇಳಿಸ್ತೈತಿ ಸರ್. ಮತ್ತೆ ಹೇಳ್ಬೇಕ್ರಿ. ಯಾರು ಹೇಳ್ತಾರೆ? ಉಳುವಪ್ಪ, ಕ್ರಿಮಿನಲ್ಸ್ ರಿಲಕ್ಟೆನ್ಸ್ ಬೇಗ. ಉಳುವಪ್ಪ ಹೇಳೋ. ನೋ ಸರ್. ಮತ್ತೆ ಎಸ್ ಅನ್ನೋರು ಯಾರೀಗ? ವಿನುತಾ ಹೇಳಮ್ಮ. Because he had now here to go. People who turn. ನಮಗೆ ಕ್ಲಿಯರ್ ಆಗಿ ಬಿಡು. ಒಂದನೇ ಕಾರಣ, he had nowhere to go. Good. People who turn their backs on him. ಎರಡನೇದು, people turn their backs on him. ಮೂರನೇ ಕಾರಣ, besides he had lost touch with the go of working. He said he had treated badly. He had been treated badly by the kinglet and ministers. ಮೂರ್ ಆಯ್ತು. ಇನ್ನೊಂದು, he complained that they would. ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಟಲ್ಲ ನೀನು ಮೊದಲೇದ. He complained that by their death sentence they had ruined his character. Very good. They had ruined his character. ಆ ಡೆತ್ ಸೆಂಟೆನ್ಸ್ ಇಂದ ನನ್ನ ಕ್ಯಾರೆಕ್ಟರ್ ಪೂರ್ತಿ ಹಾಳು ಮಾಡ್ಬಿಟ್ರಿ ಅಂತ ಹೇಳ್ತಾನೆ. ಸೊ ಇದಾದ್ಮೇಲೆ ಇನ್ನು 2 ಕಾರಣ ಎಕ್ಸ್ಪ್ಲೈನ್ ಮಾಡ್ತಾನೆ. 2 ಕಾರಣ ಅದ್ಯಾವುದು? ಫಸ್ಟ್ ಆಫ್ ಆಲ್, ಯು ಆಟ್ ಟು ಮೀ ಎಕ್ಸಿಕ್ಯೂಟ್ ವೆನ್ ಯು ಗಿವನ್ ಮೀ ಡೆತ್ ಸೆಂಟೆನ್ಸ್. ಮೊದಲಿಗೆ ಡೆತ್ ಸೆಂಟೆನ್ಸ್ ಕೊಟ್ಟಾಗ ನಾನು ಹ್ಯಾಂಗ್ ಮಾಡುವಂತ ಎಲ್ಲ ಅಧಿಕಾರ ನಿಮ್ಗಿತ್ತು, ಬಟ್ ಅವಾಗ ನೀವು ಹ್ಯಾಂಗ್ ಮಾಡ್ಲಿ. ಯು ಡಿಂಟ್ ಹ್ಯಾಂಗ್ ಮೀ ಆರ್ ಯು ಡಿಂಟ್ ಎಕ್ಸಿಕ್ಯೂಟ್ ಮೀ. ವಾಸ್ ದಟ್ ಮೈ ಫಾಲ್ಟ್ ಅಂತ ಕೇಳ್ತಾನೆ. ನೀವು ಹ್ಯಾಂಗ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅದು ನಮ್ ತಪ್ಪನ ಅಂತ ಕೇಳ್ತಾನೆ. ಎರಡನೇದು, ದೆನ್ ಯು ಅಪಾಯಿಂಟೆಡ್ ಅ ಗಾರ್ಡ್ ಅಂಡ್ ಯು ಚೇಂಜ್ ಮೈ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್.
ಡೆತ್ ಸೆಂಟೆನ್ಸ್ ಇಂದ ಲೈಫ್ ಇಂಪ್ರಿಸನ್ಮೆಂಟ್ ಚೇಂಜ್ ಮಾಡಿದ್ರಿ, ಮತ್ತೆ ಒಂದು ಗಾರ್ಡ್ ಅನ್ನ ಅಪಾಯಿಂಟ್ ಮಾಡಿದ್ರಿ. ಅಗೈನ್ ಆಫ್ಟರ್ ಫ್ಯೂ ಡೇಸ್ ಯು ಟುಕ್ ಔಟ್ ದ ಗಾರ್ಡ್. ಕೆಲವು ದಿನಗಳ ನಂತರ ಗಾರ್ಡ್ ಅನ್ನು ಡಿಸ್ಮಿಸ್ ಮಾಡಿದ್ರಿ. ಅಂಡ್ ಐ ವಾಸ್ ಫೆಚಿಂಗ್ ಮೈ ಫುಡ್ ಆನ್ ಮೈ ಓನ್. ನಾನೇ ನನ್ನ ಫುಡ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೆ. ದೆನ್ ಆಲ್ಸೋ ಐ ಡಿಡ್ ನಾಟ್ ಕಂಪ್ಲೇನ್. ಅವಾಗ ಕೂಡ ನಾನು ನಿಮಗೆ ಯಾವುದೇ ಕಂಪ್ಲೇನ್ ಮಾಡಲಿಲ್ಲ. ಅಂಡ್ ನೌ ವುಡ್ ಯು ರಿಯಲಿ ವಾಂಟ್ ಮೀ ಟು ರನ್ ಅವೇ ಫ್ರಮ್ ಹಿಯರ್? ಇವಾಗ ನನಗೆ ಇಲ್ಲಿಂದ ಓಡ್ ಹೋಗು ಅಂತ ಹೇಳ್ತಾ ಇದ್ದೀರಾ. ಸೊ ವಾಟ್ ಎವರ್ ಯುವರ್ ಕಿಂಗ್ ಮೇ ಡೂ, ಐ ವುಡ್ ನಾಟ್ ರನ್ ಅವೇ ಅಂತ ಹೇಳ್ತಾನೆ. ನಿಮ್ ಕಿಂಗ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲಿಂದ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ಸಿಂಪಲ್ ಐತಿ, 4 ಸೆಂಟೆನ್ಸ್ ಐತಿ. ಅದು ಬಹಳ ಈಸಿ ಐತಿ, ಹಂಗೆ ಅಷ್ಟೇ ಇಂಪಾರ್ಟೆಂಟ್ ಕೂಡ. ಅದು ಬಹಳ ಸರ್ತಿ ರಿಪೀಟ್ ಆಗೈತಿ. ಬಹಳ ಈ ಇದರಲ್ಲಿ ಪ್ರಿಪರೇಟರಿ ಕ್ವಶನ್ ಪೇಪರ್ದಾಗ ಬಹಳ ಕ್ವಶನ್ ಪೇಪರ್ದಾಗ ಐತದ ಕ್ವಶನ್. ವೈ ವಾಸ್ ದ ಕ್ರಿಮಿನಲ್ ರಿಲಕ್ಟೆನ್ಸ್ ಟು ರನ್ ಅವೇ ಅಂತ ಹೇಳಿ. ಸಣ್ಣದು ಐತಿ, ಮಾಡ್ರಿ ಅದನ್ನ ಬ್ಯಾಟ್ ಮಾಡ್ರಿ. ಅದ್ ಬಿಟ್ರೆ ನೋಟ್ ಆನ್ ಮೊನ್ಯಾಕೋ ಇರ್ತೈತಿ ಅದ್ರಾಗ, ತುಂಬಾ ಈಸಿ ಅದು ಕೂಡ. ನೋಟ್ ಆನ್ ಮೊನ್ಯಾಕೋ ಹೇಳ್ತಾರೆ ಯಾರಾದ್ರ? ನೋಟ್ ಆನ್ ಮೊನ್ಯಾಕೋದಾಗ ಏನ್ ಹೇಳ್ತೀರಿ? ವೇರ್ ವಾಸ್ ಮೊನ್ಯಾಕೋ ಸಿಚುವೇಟೆಡ್ ಅಂತ ಹೇಳ್ಬೇಕು, ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳ್ಬೇಕು, ಟಾಯ್ ಕಿಂಗ್ಡಮ್ ಅಂತ ಕರೀತಾರ ಅಂತ ಹೇಳ್ಬೇಕು, ಮತ್ತೆ ಅಲ್ಲಿರುವಂತ ಟ್ಯಾಕ್ಸಸ್ ಮತ್ತೆ ಯಾರ್ಯಾರು ಇದ್ರು ಅಷ್ಟೇ ಹೇಳ್ಬಿಟ್ರೆ ಮುಗೀತು ನೋಟ್ ಆನ್ ಮೊನ್ಯಾಕೋ. ಸೊ ಸಿಚುವೇಟೆಡ್ ಇದು ಪ್ಲೇಸ್ ಬಂದಾಗ, ಸಿಚುವೇಟೆಡ್ ಅಂತ ಬಂದಾಗ, ಇಟ್ ವಾಸ್ ಸಿಚುವೇಟೆಡ್ ಆನ್ ದಿ ಶೋರ್ ಆಫ್ ಮೆಡಿಟರೇನಿಯನ್ ಸಿ ಅಂಡ್ ನಿಯರ್ ದಿ ಬಾರ್ಡರ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಮೊನ್ಯಾಕೋ ವಾಸ್ ಸಿಚುವೇಟೆಡ್ near France, the borders of France and Italy, and on the shore of Mediterranean Sea. There were only 7,000 people inhabited in that country. That is why it is called a toy kingdom. So very less number of people were residing. Small number of people were residing in that kingdom. That is why it is called a toy kingdom. ತುಂಬಾ ಕಡಿಮೆ ಜನ ವಾಸ ಮಾಡ್ತಾ ಇರೋದ್ರಿಂದ ಅದಕ್ಕೆ ಟಾಯ್ ಕಿಂಗ್ಡಮ್ ಅಂತ ಕರೀತಾರೆ. ಇಫ್ ವಿ ಡಿವೈಡ್ ದಿ ಲ್ಯಾಂಡ್ ಆಫ್ ಮೊನ್ಯಾಕೋ, ಈಚ್ ಇನ್ಹ್ಯಾಬಿಟೆಂಟ್ ವುಡ್ ನಾಟ್ ಗೆಟ್ ಮೋರ್ ದ್ಯಾನ್ 1 acre. ಸೊ ಪ್ರತಿಯೊಬ್ಬರಿಗೆ ಅದನ್ನ ಡಿವೈಡ್ ಮಾಡಿದ್ರೆ, ಅಲ್ಲಿ ಲ್ಯಾಂಡ್ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ 1 ಎಕರೆನೂ ಕೂಡ ಜಮೀನ್ ಬರ್ತಾ ಇರ್ಲಿಲ್ಲ. ದೋ ಇಟ್ ವಾಸ್ ಹ್ಯಾವಿಂಗ್ ಅ ರಿಯಲ್ ಕಿಂಗ್ಲೆಟ್, ಆದ್ರೂ ಕೂಡ ಅದಕ್ಕೆ ಒಬ್ಬ ರಿಯಲ್ ಆಗಿರುವಂತ ಒಬ್ಬ ರಾಜ ಇದ್ದ. ಮತ್ತೇನೇನಿತ್ತು ಅಲ್ಲಿ? ಇಟ್ ಹ್ಯಾಡ್ ಅ ಪ್ಯಾಲೇಸ್, ಇಟ್ ಹ್ಯಾಡ್ courtiers, ministers, bishop and an army of 60 men, 60 soldiers. ಒಂದು ಆರ್ಮಿ ಕೂಡ ಇತ್ತು, ಆರ್ಮಿಯಲ್ಲಿ 60 soldiers ಕೂಡ ಇದ್ರು. and there were taxes levied on the citizens of Monaco. ಮೊನ್ಯಾಕೋದಲ್ಲೂ ಕೂಡ ಬೇರೆ ಕಡೆ ಇರುವ ಹಾಗೆ ಅಲ್ಲಿನೂ ಕೂಡ ಟ್ಯಾಕ್ಸಸ್ ಇದ್ವು. ಆ ಟ್ಯಾಕ್ಸಸ್ ಯಾವ ಅಂತ ಕೂಡ ಹೇಳ್ಬೇಕು. ಟ್ಯಾಕ್ಸ್ ಆನ್ ಟೊಬ್ಯಾಕೋ, ಟ್ಯಾಕ್ಸ್ ಆನ್ ವೈನ್, ಸ್ಪಿರಿಟ್ ಅಂಡ್ ಅ ಪೋಲ್ ಟ್ಯಾಕ್ಸ್. ಎಷ್ಟು ಬರೆದ್ರೆ ನೋಟ್ ಆನ್ ಮೊನ್ಯಾಕೋ ಆಗ್ತದೆ. ಅಂಡ್ ವೈ ವಾಸ್ ದಿ ಕಿಂಗ್ಲೆಟ್ ಫೇಲ್ಡ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್? ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅದರ. ಕಿಂಗ್ಲೆಟ್ ಹೇಗೆ ಫೇಲ್ಯೂರ್ ಆಗ ಡೆತ್ ಸೆಂಟೆನ್ಸ್ ಅನ್ನ ಕ್ಯಾರಿ ಔಟ್ ಮಾಡೋದ್ರಲ್ಲಿ ಅಂತ ಹೇಳಿ. ಸೊ ಅದು ಕೂಡ ಬ್ರೀಫ್ ಆಗಿ ತುಂಬಾ ಈಸಿ ಇದೆ ಅದು ಕೂಡ. ಮೊನಾಕೋ ವಾಸ್ ಅ ಪೀಸ್ ಲವಿಂಗ್ ಕಿಂಗ್ಡಮ್. ಒನ್ಸ್ ಅ ಮರ್ಡರ್ ವಾಸ್ ಕಮಿಟೆಡ್ ಅಂಡ್ ಮರ್ಡರರ್ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್. ಸೊ ದ ಕಿಂಗ್ಲೆಟ್ ಡಿಕ್ಲೇರ್ಡ್, ಲೆಟ್ ದ ಮರ್ಡರರ್ ಹ್ಯಾಂಗರ್, ಲೆಟ್ ದ ಮರ್ಡರರ್ ಎಕ್ಸಿಕ್ಯೂಟೆಡ್. ಸೊ ಅವ್ನ ಎಕ್ಸಿಕ್ಯೂಟ್ ಮಾಡ್ರಿ ಅಂತ ಹೇಳಿದಾಗ ದೇರ್ ವಾಸ್ a problem, and there was a hitch. The hitch was that they neither had guillotine nor an executioner. Or kade guillotine irilla, executioner irilla. So they decided to seek the help of neighboring countries. So ಪಕ್ಕದಲ್ಲಿ ಇರುವಂತ ರಾಷ್ಟ್ರಗಳ ಹೆಲ್ಪ್ ಅನ್ನು ಪಡೆದುಕೊಳ್ಳಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. and they wrote letters to France and Italy asking them whether they could provide guillotine machine. And if yes, ಒಂದು ವೇಳೆ ಅವ್ರು ಕೊಡೋದಾದ್ರೆ what would be the cost or what would be the price? So within a week the reply came from both the countries. ಒಂದೇ ವೀಕಲ್ಲಿ 2 ಕಂಟ್ರಿಗಳಿಂದ ರಿಪ್ಲೈ ಬರುತ್ತೆ. So they demanded 16,000 and 12,000 francs respectively. France demanded 16,000 francs and Italy demanded 12,000 francs. It was too dear for the kinglet. That is why he told his ministers to find out another cheaper way.
Then they thought of asking one of the soldiers whether they could do it in rough and homely fashion, but the soldiers were also reject this offer by telling that they had not been trained and they did not know how to do it. So finally they thought of altering or changing the death sentence to one of life imprisonment. So in this way he failed to carry out the death sentence. So ಅವೇ ಮೂರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತ ಕ್ವೆಶನ್ಸ್. ಸೊ ನೆಕ್ಸ್ಟ್ ರೈಟ್ ಅ ನೋಟ್ ಅಬೌಟ್ ನವಧಾನ್ಯ ಫಾರ್ಮ್. ಸೊ ನವಧಾನ್ಯ ಫಾರ್ಮ್ ಬಗ್ಗೆ ನೋಟ್ ಬರೀರಿ ಅಂತೇಳಿ ಶಾರ್ಟ್ ನೋಟ್. ಸೊ ಹಿಯರ್ ಯು ನೀಡ್ ಟು ರೈಟ್ ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ಅಂಡ್ ವೇರ್ ಇಟ್ ವಾಸ್ ಸ್ಟಾರ್ಟೆಡ್. ಅಷ್ಟೇ ಬರೆದ್ರೆ 2 ಮಾರ್ಕ್ ಬರ್ತಿತ್ತು ಅಲ್ಲಿ. ಸೊ ಎಲ್ಲಿ ಮತ್ತೆ ಯಾವಾಗ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂತ ಬರೀತೀರಿ. ಸೊ ದೆನ್ after that hundreds of community seed banks were started across the India. Navdanya farm alli baruvanthaddu. So Navdanya farm was started in 1994 in Doon Valley, lower elevation of Uttarakhand region or Uttarakhand province. ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ to demonstrate and to train the farmers. Then after starting Navdanya farm, 630 varieties of rices, many varieties of wheat were saved. They started organic farming and Gandhi and globalization, 2 courses in Earth University. So it is also related to Navdanya farm. So Navdanya farm ಬಗ್ಗೆ ಶಾರ್ಟ್ ಆಗಿ 8 points, 8 valid points ಬರುವಂಗೆ ಶಾರ್ಟ್ ನೋಟ್ ಬರೀಬೇಕು. ದೆನ್ ಹೌ ಡಿಡ್ ಓನರ್ಸ್ ಲೈಫ್ ಚೇಂಜ್ ಆಫ್ಟರ್ ದಿ ಅರೈವಲ್ ಆಫ್ ಓಲ್ಡ್ ಮ್ಯಾನ್. ಸೊ ಇದು ಕೂಡ ಆಫನ್ ರಿಪೀಟ್ ಆಗಿರುವಂತ ಕ್ವೆಶನ್. ಓಲ್ಡ್ ಮ್ಯಾನ್ ಬಂದ ನಂತರ ಓನರ್ಸ್ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಯಿತು ಅಂತೇಳಿ. ಸೊ ಅದನ್ನು ಕೂಡ ಶಾರ್ಟ್ ಆಗಿ ಬರೀಬೇಕು. ಆಫ್ಟರ್ ದಿ ಅರೈವಲ್ ಆಫ್ ಓಲ್ಡ್ ಮ್ಯಾನ್ ದಿ ಪೆಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಆನ್ ಎಂಡ್. ಸೊ ಅಲ್ಲಿರುವಂಥ ಸಣ್ಣ ಪುಟ್ಟ ಕಳ್ಳತನಗಳು ನಿಲ್ತವು. So after petty thefts came to an end, the income from the garden increased dramatically. So ಅಲ್ಲಿರುವಂಥ ಇನ್ಕಮ್ ಕೂಡ ಡ್ರಾಮ್ಯಾಟಿಕಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. and even the farm of the owner expanded. So ಅವರ ತೋಟನು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತು. On the one side it was growing like that, on the other hand the owner's lifestyle also changed. The owner became lazy and lethargic and steered away from hard work. ಸೊ ಮೊದಲಿಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರುವಂತ ಓನರ್ ಇವಾಗ ಏನಾಗ್ತಾನೆ ಅಂತ ಹೇಳಿದ್ರೆ ಲೇಜಿ ಆಗ್ತಾನೆ, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ. ಇವನ್ ದೋ ಹಿ ಹ್ಯಾಡ್ ನಥಿಂಗ್ ಟು ಡೂ, ಹೀಸ್ ಲೈಫ್ ವಾಸ್ ಫಿಲ್ಡ್ ವಿತ್ ಕಲರ್ಫುಲ್ ಈವೆಂಟ್ಸ್. ಸೊ ಅವ್ನು ಮಾಡ್ಲಿಕ್ಕೆ ಏನ್ ಕೆಲಸ ಇಲ್ಲ ಅಂದ್ರೂ ಕೂಡ ದಿನನಿತ್ಯ ಮನೋರಂಜನೆ ಭರಿತವಾಗಿರುವಂತ ಈವೆಂಟ್ಗಳು ಅವನ ಜೀವನದಲ್ಲಿ ತುಂಬಿಕೊಂಡಿದ್ವು. ಸೊ ಇವನ್ ಹಿ ಇನ್ಕಲ್ಟೆಡ್ ಸೋ ಮೆನಿ ಅಂಟೀನ್ ವೈಸಸ್, ಅನೇಕ ದುಶ್ಚಟಗಳಿಗೆ ಅವನು ದಾಸನಾಗ್ತಾನೆ. ಅಂಡ್ ಹಿ ಆಲ್ಸೋ ಡೆವಲಪ್ಡ್ ಅಡಲ್ಟ್ರಿ. ಸೊ ಆಫ್ಟರ್ ದೀಸ್ ಆಲ್ ಚೇಂಜಸ್, after noticing these all changes, the owner's wife was worried. ಇವನ್ನೆಲ್ಲ ನೋಡಿ ಓನರ್ಸ್ ವೈಫ್ ಏನಾಗುತ್ತೆ, ಚಿಂತೆ ಆಗುತ್ತೆ. and she was unable to decide whether the arrival of the old man was for their good or for their worst. ಸೊ ಓಲ್ಡ್ ಮ್ಯಾನ್ ಬಂದಿದ್ದವ್ರು ಒಳ್ಳೇದಕ್ಕ ಅಥವಾ ಕೆಟ್ಟದಕ್ಕ ಅಂತೇಳಿ ಡಿಸೈಡ್ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅವಳಿಗೆ. ಅಷ್ಟು ಚೇಂಜಸ್ ಅವನ ಲೈಫಲ್ಲಿ ಆಗುತ್ತೆ. ಸೊ ಅದನ್ನು ಶಾರ್ಟ್ ಆಗಿ ಬರೀಬೇಕು. ದೆನ್ ವಾಟ್ ಆರ್ ದಿ ಥಾಟ್ಸ್ ಆಫ್ ಬೋರಿಸ್ ಅಬೌಟ್ ಹಿಸ್ ಮದರ್ as well as mother in general. ಸೊ ಬೋರಿಸ್ಗೆ ತನ್ನ ತಾಯಿ ಬಗ್ಗೆ ಇರುವಂತ ಒಪಿನಿಯನ್ ಏನು, ಮತ್ತೆ ಜನರಲ್ ಆಗಿ ಮದರ್ ಬಗ್ಗೆ ಎಲ್ಲರೂ ಯಾವ ರೀತಿಯಾಗಿರುವಂತ ಅಭಿಪ್ರಾಯವನ್ನು ಹೊಂದಿರ್ತಾರೆ ಅಂತೇಳಿ ಒಂದೇ ಒಂದು ಸಣ್ಣ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾನೆ ಬಿಗಿನಿಂಗ್ ಅಲ್ಲಿ. ಸೊ ಅದನ್ನ ಬರೀಬೇಕು. ಸೊ ಹೀಸ್ ಮದರ್ ವಾಸ್ ಆನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್, ಶಿ ವಾಸ್ ಜನರಸ್, ಶಿ ವಾಸ್ ಕೈಂಡ್ ಇನಫ್ ಟುವರ್ಡ್ ಹಿಮ್. ಸೊ ಶಿ ವಾಸ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತೇಳಿ ಅವನ ಪ್ಯಾರಾಗ್ರಾಫ್ ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಇವನ್ ಹಿ ಟೆಲ್ಸ್ ಇನ್ ಜನರಲ್ ಹೌ ವಿ ಆಲ್ ಟ್ರೀಟ್ ಅವರ್ ಮದರ್. ಸೊ ಜನರಲ್ ಆಗಿ ನಾವೆಲ್ಲರೂ ಕೂಡ ನಮ್ಮ ಮದರ್ಗಳನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಅಂತೇಳಿ ಕೂಡ ಅಲ್ಲಿ ಹೇಳಿದಾನೆ.
So we do not give her deserved happiness when she will be living with us. ನಮ್ಮ ಜೊತೆಗೆ ಅವಳಿದ್ದಾಗ ಅವಳಿಗೆ ಯೋಗ್ಯವಾಗಿರುವಂತ ಹ್ಯಾಪಿನೆಸ್ ಅನ್ನು ಕೊಡೋದ್ರಲ್ಲಿ ಪ್ರತಿಯೊಬ್ಬ ಚಿಲ್ಡ್ರನ್ ಏನ್ ಮಾಡ್ತಾರೆ, ಫೇಲ್ಯೂರ್ ಆಗ್ತಾರೆ ಅಂತ ಹೇಳ್ತಾನೆ ಇನ್ ಜನರಲ್ ಆಗಿ. ಸೊ ವಿ ರಿಯಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ಮದರ್ ಆಫ್ಟರ್ ಲೂಸಿಂಗ್ ಹರ್. ಅವಳನ್ನ ಕಳ್ಕೊಂಡ ನಂತರ ಅವಳ ಇಂಪಾರ್ಟೆನ್ಸ್ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಜನರಲ್ ಆಗಿ ಹೇಳ್ತಾನೆ. ಸೊ ಆ ಪ್ಯಾರಾಗ್ರಾಫ್ ಅನ್ನು ಬರಿಬೇಕು. ದೆನ್ ವಾಟ್ ಆರ್ ದಿ observations of George Meigs about Boeing mania in Japan. ಸೊ ಬೋಯಿಂಗ್ ಬಗ್ಗೆ ಸಾಕಷ್ಟು ಐತಿ, ಅದರಲ್ಲಿ 8 ವ್ಯಾಲಿಡ್ ಪಾಯಿಂಟ್ಸ್ ಯಾವ್ದು ಬೇಕಾದ್ರೂ ಬರಿಬಹುದು. ಎವ್ರಿಬಡಿ ಕೀಪ್ಸ್ ಆನ್ ಗೋಯಿಂಗ್ ಟು ಎವ್ರಿಬಡಿ ಎಲ್ಸ್ ಇನ್ ಜಪಾನ್. ಇಟ್ ಈಸ್ ಇನ್ಫೆಕ್ಚಿಯಸ್. ಇಟ್ ಈಸ್ ಮೇನಿಯಾ ಇನ್ ಜಪಾನ್. ಸೊ ಅದು ಬರಿಬಹುದು. ಇಟ್ ಈಸ್ ಓರಿಯೆಂಟಲ್ ಅಂತ ಹೇಳ್ತಾನೆ, ಅದು ಬರಿಬಹುದು. ದೆನ್ ಬೇಸಿಕ್ ರೂಲ್ಸ್ ಇನ್ ಫ್ಯಾಮಿಲಿಯಲ್ಲಿ ಬರುವಂತ ಬೇಸಿಕ್ ರೂಲ್: wife bows to husband, children bow to father, younger brother bow to elder brother, and all sisters bow to all brothers irrespective of their race. ಸೊ ಅದು ಬರಿಬಹುದು. ಜಾಪನೀಸ್ ಡೀರ್ ಬಗ್ಗೆ ಬರಿಬಹುದು. ಟೋಕಿಯೋಡ ಲೈನ್ ಬಗ್ಗೆ ಬರಿಬಹುದು. ಸೊ ಯು ಕ್ಯಾನ್ ರೈಟ್ ಎನಿ 8 ವ್ಯಾಲಿಡ್ ಪಾಯಿಂಟ್ಸ್ ಫಾರ್ ಬೋಯಿಂಗ್ಗೆ ಯಾವುದಾದ್ರೂ 8 ವ್ಯಾಲಿಡ್ ಪಾಯಿಂಟ್ಸ್ ಬರೆದ್ರೆ ಸಾಕು. ಇದರಲ್ಲಿ ಕೂಡ 2 ಇಂಪಾರ್ಟೆಂಟ್ ಕ್ವಶನ್. ಒಂದು ಬೋಯಿಂಗ್ ಬಗ್ಗೆ ಬರ್ತೈತಿ, ಇನ್ನೊಂದು ಟ್ರಾಫಿಕ್ ಇನ್ ಬ್ರಸಿಲ್. ಸೊ ಬ್ರೆಜಿಲ್ ನಲ್ಲಿ ಬರುವಂತ ಟ್ರಾಫಿಕ್ ಅಲ್ಲಿ ಅಬೌಟ್ ದಿ ಪೆಡೆಸ್ಟ್ರಿಯನ್ಸ್ ಅಂಡ್ ಡ್ರೈವರ್ಸ್ ಡ್ರೈವರ್ ಮತ್ತೆ ಪೆಡೆಸ್ಟ್ರಿಯನ್ ಮಧ್ಯೆ ಇರುವಂತ ರಿಲೇಶನ್ಶಿಪ್, ಮತ್ತೆ ಡ್ರೈವರ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಬಗ್ಗೆ ಬ್ರೆಜಿಲಿಯನ್ ಟ್ರಾಫಿಕ್ ಅಲ್ಲಿ ಕೇಳ್ತಾರೆ. Then 23rd, write about the impact of cycling in lives rural women in Pudukkottai district. So cycling impacts ಬಗ್ಗೆ. So cycling ಇಂದ ಏನೇನು ಪರಿಣಾಮ ಅವ್ರ ಜೀವನ ಮೇಲೆ ಆಯಿತು. So first of all, you need to write about cycle symbolizes their independence, their freedom and their liberty. So ಅದನ್ನ ಬರಿಬೇಕು. It was metaphor for freedom for women in Pudukkottai district. So it reduced their dependency on male members, it increased their confidence, it even boosted their income for rural women who were selling agriculture produces. So for them it increased or it boosted their income. So ಅದೆಲ್ಲ ಸಾಕಷ್ಟು ಇಂಪ್ಲಿಕೇಶನ್ಸ್ ಇದಾವು, ಸಾಕಷ್ಟು ಇಂಪ್ಯಾಕ್ಟ್ ಸೈಕ್ಲಿಂಗ್ ಇಂದ ಮಹಿಳೆಯರ ಮೇಲೆ ಅದು. ಅಲ್ಲಿನೂ ಕೂಡ 8 ಯಾವ್ದು ವ್ಯಾಲಿಡ್ ಪಾಯಿಂಟ್ಸ್ ಬಂದ್ರು ನಡೆಯುತ್ತೆ. ದೆನ್ ಥರ್ಡ್ ಮೇನ್, ಆನ್ಸರ್ ದ ಫಾಲೋವಿಂಗ್ ಇನ್ ಅಬೌಟ್ 200 words. So how did Donna Laura and Don Gangel spin fictitious stories about themselves in a sunny morning? ಸೊ ಇದ್ರಾಗ ಈ ಕ್ವಶನ್ ಆದ್ರೂ ಬರ್ತೈತಿ, ಇದು ಬಂದಿಲ್ಲ ಅಂತ ಹೇಳಿದ್ರೆ ಫೇಟ್ ಈಸ್ ಕ್ಯೂರಿಯಸ್ ಅಂತ ಬರ್ತೈತಿ. ಸೊ ಅದು ಅಂತ ಹೇಳಿ ಪೂರ್ತಿ ಸಮರಿ ಬರೀಬೇಕು. ಈ ಕ್ವಶನ್ ಬಂದಾಗ ಹೌ ಡಿಡ್ ಡಾನಾ ಲಾರಾ ಅಂಡ್ ಡಾನ್ ಗಾಂಜೆಲೋ ಸ್ಪಿನ್ ಫಿಕ್ಟಿಷಿಯಸ್ ಸ್ಟೋರೀಸ್ ಅಂತ ಬಂತು ಅಂತ ಹೇಳಿದ್ರೆ, ಗಾಂಜೆಲೋ ಒಂದು ಮತ್ತೆ ಲೋರಾನ್ ಫಿಕ್ಟಿಷಿಯಸ್ ಸ್ಟೋರಿ, ಫಾಲ್ಸ್ ಸ್ಟೋರಿ ಏನ್ ಹೇಳ್ತಾರೆ ತಮ್ಮ ಡೆತ್ ಬಗ್ಗೆ, ಆ 2 ಸ್ಟೋರಿ ಬರೆದ್ರೆ ಸಾಕು ಇದಕ್ಕೆ. ಸೊ ಮೊದಲು ಗಾಂಜೆಲೋ ತನ್ನ ಫಿಕ್ಟಿಷಿಯಸ್ ಸ್ಟೋರಿ ಹೇಳ್ತಾನೆ. ಆಫ್ಟರ್ ದ ಡ್ಯೂಯಲ್ ವಿತ್ ಮರ್ಚೆಂಟ್, ಗಾಂಜೆಲೋ ವಾಸ್ fearful of the consequences of that duel. So he hid himself for a few days in his cousin's home after he ran to Seville. So adad nanತರ Seville ಹೋಗ್ತಾನೆ. Then he wrote many letters to Laura and he thought that they have been intercepted by Laura's parents. So he did not get any reply from Laura. So when he did not get any reply, he came back and he came to Madrid and joined army. Madrid army join ಮಾಡ್ತಾನೆ. When he joined army, he had been sent to Africa. So join ಆದ ನಂತರ ಆಫ್ರಿಕಾ ಕಳಿಸ್ತಾರೆ. In Africa, he met a glorious death. Even in death also, he did not forget Laura's name. So in one hand, he was holding the flag of Spain and while dying also he was murmuring the name of Laura Lorente. So ಅದು ಅವನ್ ಫಿಕ್ಟಿಷಿಯಸ್ ಸ್ಟೋರಿ ಆಯಿತು.
ಅದಾದ ನಂತರ ಲೋರಾ ಕೂಡ ತನ್ನ 50 ಸ್ಟೋರಿ ಹೇಳ್ತಾಳೆ, ಕಟ್ಟುಕತೆಯನ್ನು ಹೇಳ್ತಾಳೆ. ಸೊ ಸಿ one fine afternoon she went toward the beach where Don Angelo, her beloved, has risked his life with in the duel with Merchant. ಸೊ ಮರ್ಚೆಂಟ್ ಜೊತೆಗೆ ಡ್ಯೂಯಲ್ ಎಲ್ಲಿ ಕುಸ್ತಿ ಕಾಳ್ಗಾಡಿದ್ನಲ್ಲ ಅದೇ ಬೀಚಿಗೆ ಹೋಗ್ತಾಳೆ. ದೆನ್ ಸಿ sat upon a rock, fixing her gaze on the horizon. ಸೊ ಅದನ್ನ ಬರೆದು ಇಬ್ಬರದು ಸ್ಟೋರಿ ಬರಿಬೇಕು, 50 ಸ್ಟೋರಿ. ದೆನ್ ಇದು ಇಲ್ಲ ಅಂತಂದ್ರೆ ಬೆಟರ್ ಯು ಕ್ಯಾನ್ ರೈಟ್ ಪೋಯಮ್ನ ಚೂಸ್ ಮಾಡಿದ್ರೆ ಬೆಸ್ಟ್. ಅಂದ್ರೆ ಆನ್ ಚಿಲ್ಡ್ರನ್ ಆದ್ರೂ ಬರ್ತೈತಿ, ಇಲ್ಲಿ ವಾಟರ್ ಆದ್ರೂ ಬರ್ತೈತಿ. ಸೊ ಇಲ್ಲಿ ಆನ್ ಚಿಲ್ಡ್ರನ್ ಬಂದೈತೆ. ದ ಪೋಯಮ್ ಆನ್ ಚಿಲ್ಡ್ರನ್ ಡಸ್ ನಾಟ್ ಫೋಕಸ್ ಮಿಯರ್ಲಿ ಆನ್ ದಿ ಲೈಫ್ಸ್ ಆಫ್ ಚಿಲ್ಡ್ರನ್ ಬಟ್ ಆಲ್ಸೋ ಟಾಕ್ಸ್ ಅಬೌಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್ ಡಿಸ್ಕಸ್ ಅಂತೈತಿ. ಪೂರ್ತಿ ಸಮರಿ ಬರಬೇಕು. ಇಂಟ್ರೊಡಕ್ಟರಿ ಲೈನ್ ಕ್ಲಿಯರ್ ಆಗಿ ಬರೋದು, ಅದಾದ್ಮೇಲೆ ಪ್ಯಾರಾಗ್ರಾಫ್ ಮಾಡ್ಕೊಂತ ಹೋಗ್ಬೇಕು. ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಇಂಟ್ರೊಡಕ್ಟರಿ ಲೈನ್ಸ್ ಬರಬೇಕು. ಅದಾದ ನಂತರ ಮತ್ತೆ ಒಂದೆರಡು ಪ್ಯಾರ ಮಾಡಿ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಕನ್ಕ್ಲೂಷನ್ ಬರೆದ್ರೆ ಸಾಕಾಗುತ್ತೆ. ದೆನ್ ಪ್ಯಾಸೇಜ್. ಸೊ ಪ್ಯಾಸೇಜ್ಗೆ ಹಿಂಟ್ ವರ್ಡ್ಸ್ ನಾ ಈಗಾಗಲೇ ಹೇಳಿದ್ನಲ್ಲಿ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಂಡು ಹಿಂಟ್ ವರ್ಡ್ಸ್ ಅನ್ನ ನೋಡಿದ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಈಗ ನೋಡ್ರಿ ವೆನ್ ಅಂತ ಐತಿ ಒಂದೇ ಕ್ವಶನ್ ಅಲ್ಲಿ, ವೆನ್. ಸೊ ವೆನ್ ಅಂದ್ರೆ ಏನು? ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಟೈಮ್ ಇರ್ತೈತಿ. ಸೊ ಟೈಮ್ ಆನ್ಸರ್ ನೋಡ್ಕೊಳ್ಬೇಕು. ಅಂಡ್ ವಾಸ್ ಬಾರ್ನ್, ವೆನ್ ವಾಸ್ ಆರ್ಯಭಟ ಬಾರ್ನ್ ಅಂತೇಳಿ. ಸೊ ಇಲ್ಲಿ ಇನ್ವರ್ಟ್ ಮಾಡ್ಕೊಳ್ಬೇಕು. ಈ ಕ್ವಶನ್ ಬಂದಾಗ ಸಬ್ಜೆಕ್ಟ್ ಮತ್ತೆ ಹೆಲ್ಪಿಂಗ್ ವರ್ಬ್ ಇನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಆ ಸೆಂಟೆನ್ಸ್ ಅನ್ನು ಹುಡುಕ್ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ವೆನ್ ವಾಸ್ ಆರ್ಯಭಟ ಬಾರ್ನ್ ಅಂತೈತಿ. ಸೊ ನಿಮ್ ಆನ್ಸರ್ ಹೆಂಗಿರುತ್ತೆ ಅಂದ್ರೆ ಆರ್ಯಭಟ ವಾಸ್ ಬಾರ್ನ್ ಅಂತ ಇರುತ್ತೆ. ಆ ಸೆಂಟೆನ್ಸ್ ಹುಡುಕ್ಬೇಕು. ಆರ್ಯಭಟ ವಾಸ್ ಬಾರ್ನ್, ಅದು ಟೈಮ್ ಇರೋದ್ರಿಂದ. ಸೊ ಇಲ್ಲ ಇದು ನೋಡ್ರಿ, ಆರ್ಯಭಟ ಇನ್ ಸೆಕೆಂಡ್ ಲೈನ್, ಆರ್ಯಭಟ ವಾಸ್ ಬಾರ್ನ್ ಇನ್ 476 CE. ಆರ್ಯಭಟ ವಾಸ್ ಬಾರ್ನ್ ಇನ್ 476 CE. ಇದಷ್ಟೇ, ಇಷ್ಟು ಬರೆದ್ಬಿಟ್ರೆ ಸಾಕು. ಪೂರ್ತಿ ಇದು 2-3 ಲೈನ್ ಬರಂಗಿಲ್ಲ. ಆರ್ಯಭಟ ವಾಸ್ ಬಾರ್ನ್. ಸೊ ವಾಸ್ ಬಾರ್ನ್ ಅನ್ನೋದು ಹಿಂಟ್ ಲೈನ್, ಇಲ್ಲಿ ಹಿಂಟ್ ವರ್ಡ್. ಸೊ ಆರ್ಯಭಟ ವಾಸ್ ಬಾರ್ನ್ ಇನ್ 476 ಅಂತ ಬರೀಬೇಕು. ನೆಕ್ಸ್ಟ್ ಕೇಳಿಸ್ತಾ ಇದೆ ಅಲ್ಲ? ಆಡಿಬಲ್ ಐತಲ್ಲ ವಾಯ್ಸ್? Yes sir. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ನೇಮ್ ದಿ ಸೆಮಿನಲ್ ವರ್ಕ್ ಆಫ್ ಆರ್ಯಭಟ ಅಂತ ಐತಿ. ಸೊ ಈ ತರ ಇದ್ದಾಗ ಒಂದೇ ವರ್ಡ್ ಇರುತ್ತೆ, 2 ಲೈನ್ 3 ಲೈನ್ ಬರೀಬಾರ್ದು. ಸೊ ವೆನ್ ವಾಸ್ ಆರ್ಯಭಟ ಬಾರ್ನ್ ಅಂದ್ರೂ ಕೂಡ ಅದು ಒಂದೇ ಲೈನ್ ಆಯ್ತು. ನೇಮ್ ದಿ ಸೆಮಿನಲ್ ವರ್ಕ್. ಸೊ ಇಲ್ಲಿ ದ ಸೆಮಿನಲ್ ವರ್ಕ್ ಅನ್ನೋದು ಹಿಂಟ್ ವರ್ಡ್, ಸೆಮಿನಲ್ ವರ್ಕ್ ಆಫ್ ಆರ್ಯಭಟ. ಸೊ ನೀವೆಷ್ಟು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಸೆಮಿನಲ್ ವರ್ಕ್ ಅದು ಕೆಲವು ಸರ್ತಿ ಸೆಂಟೆನ್ಸ್ ಮುಂದೆ ಇರುತ್ತೆ. ಸೆಮಿನಲ್ ವರ್ಕ್ ಆಫ್ ಆರ್ಯಭಟ ಅಂತೇಳಿ ಅಲ್ಲಿಗೆ ಫುಲ್ ಪಾಯಿಂಟ್ ಇತ್ತು ಅಂದ್ರೆ ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ. ಸೊ ಕರೆಕ್ಟ್ ಆಗಿ ಹುಡುಕ್ಬೇಕು. ಇಲ್ಲ ಇದು ನೋಡ್ರಿ, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಹೀಸ್ ಸೆಮಿನಲ್ ವರ್ಕ್ ದ ಆರ್ಯಭಟೀಯ. ಸೊ ದಿಸ್ ಇಸ್ ದಿ ಆನ್ಸರ್, ಆರ್ಯಭಟೀಯ. ಜಸ್ಟ್ ಒಂದು ವರ್ಡ್ ಬರೆದ್ರೆ ಸಾಕಾಗುತ್ತೆ, ದ ಆರ್ಯಭಟೀಯ. ಸೊ ಆರ್ಯಭಟೀಯ ಈಸ್ ಹೀಸ್ ಸೆಮಿನಲ್ ವರ್ಕ್. ಸೊ ಹೀಸ್ ಅಂತ ಹೇಳಿದ್ರೆ ಹೀಸ್ ರೆಫರ್ಸ್ ಟು ಆರ್ಯಭಟ. ಸೊ ಆರ್ಯಭಟ ಸೆಮಿನಲ್ ವರ್ಕ್ ಅಂತ ಹೇಳಿ. ಸೊ ಆರ್ಯಭಟ ಸೆಮಿನಲ್ ವರ್ಕ್ ಆರ್ಯಭಟೀಯ. ಸೊ ನೀವು ಈ ಹಿಂಟ್ ವರ್ಡ್ ನೋಡ್ಕೊಂಡು ಆನ್ಸರ್ ಹುಡುಕಿದ್ರೆ ಈಸಿಯಾಗಿ ಸಿಗ್ತದೆ. ಸೆಮಿನಲ್ ವರ್ಕ್ ಅಂತ ಇರುತ್ತೆ, ಇಲ್ಲಿ ಆರ್ಯಭಟ ಅಂತ ಇದು ಮುಂದೆ ಆರ್ಯಭಟೀಯ. ಸೊ ಈ ಸೆಮಿನಲ್ ವರ್ಕ್ ಈಸ್ ಆರ್ಯಭಟೀಯ. ಒಂದೇ ವರ್ಡ್ ಅಲ್ಲಿ ಬರೆದ್ರೆ ಸಾಕದು. ನೆಕ್ಸ್ಟ್, ವಿಚ್ ಇನ್ವೆನ್ಷನ್ ಆಫ್ ಆರ್ಯಭಟ ರೆವಲ್ಯೂಷನೈಸ್ಡ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ವಿಚ್ ಅಂತ ಹೇಳಿದ್ರೆ ಅದರದ್ದು ಮೀನಿಂಗ್ ನೋಡ್ಕೋಬೇಕು. ವಿಚ್ ಅಂದ್ರೆ ಯಾವುದು ಅಂದ್ರೆ ಅದು ಆನ್ಸರ್ ಇರ್ತೈತಿ, ಒಂದ್ ಲೈನ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಹಿಂಟ್ ವರ್ಡ್ ಇನ್ವೆನ್ಷನ್ ಆಫ್ ಆರ್ಯಭಟ ರೆವಲ್ಯೂಷನೈಸ್ ಮ್ಯಾಥಮೆಟಿಕ್ಸ್. ಪೂರ್ತಿ ಹಿಂಟ್ ವರ್ಡ್ ಅದು. ಈ ಪೂರ್ತಿ ಈ ಸೆಂಟೆನ್ಸ್ ಇರುತ್ತೆ ಅಲ್ಲಿ, ಇನ್ವೆನ್ಷನ್ ಆಫ್ ಆರ್ಯಭಟ ರೆವಲ್ಯೂಷನೈಸ್ ಮ್ಯಾಥಮೆಟಿಕ್ಸ್ ಅಂತೇಳಿ ಇರುತ್ತೆ. ಸೊ ಅದನ್ನ ಹುಡುಕ್ಬೇಕು. ಸೊ ಅದಕ್ಕೆ ಇದು ಡೆಸಿಮಲ್ಸ್ ಆನ್ಸರ್ ಇಸ್ ಡೆಸಿಮಲ್. ಅದಕ್ಕೆ ಮಾಸ್ಟರ್ ಕ್ವಿಸ್ ಇಲ್ಲ ಇದು ನೋಡ್ರಿ,
Aryabhatta revolutionized mathematics with his invention of the decimal system. So ಇದು ಒಂದು ಲೈನ್. Aryabhatta revolutionized mathematics with his invention of the decimal system. So just the decimal system ಬರೆದ್ರು ಸಾಕು. ಬಟ್ ನೀವು ಈ ಪೂರ್ತಿ ಲೈನ್ ಬರೆದ್ರು ತೊಂದರೆ ಏನಿಲ್ಲ, ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. Aryabhatta revolutionized mathematics with his invention of decimal system. So this one is answer for third question. Next, which concept of Aryabhatta made arithmetic calculation significantly more efficient? Which concept of Aryabhatta? ಮತ್ತೆ which ಅಂತ ಐತಿ, which ಅಂದ್ರೆ ಮತ್ತೆ ಯಾವುದು ಅಂದ್ರೆ ಆನ್ಸರ್ ಮತ್ತೆ ಒಂದು ಲೈನ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಇಂಟ್ ಲೈನ್ ಕನ್ಸೆಪ್ಟ್ ಆಫ್ Aryabhatta made arithmetic calculation more efficient, significantly more efficient. Concept of Aryabhatta. ಸೊ ಅವನು ಇನ್ವೆಂಟ್ ಮಾಡಿರುವಂತ ಯಾವ ಕಾನ್ಸೆಪ್ಟ್ ಎಫಿಷಿಯಂಟ್ ಆಗಿತ್ತು ಕ್ಯಾಲ್ಕುಲೇಷನ್ ಅಲ್ಲಿ ಅಂತೇಳಿ. ಸೊ ನೆಕ್ಸ್ಟ್ ಲೈನ್ ಅಲ್ಲೇ ಐತಿ ನೋಡ್ರಿ, ಈ ಇಂಟ್ರೊಡ್ಯೂಸ್ ದ ಕನ್ಸೆಪ್ಟ್ ಆಫ್ ಜೀರೋ. ಸೊ ದಿಸ್ ಒನ್ ಇಸ್ ದ ಜೀರೋ. ಇಷ್ಟೇ ಬರೆದ್ರು ಸಾಕು. ಸೊ ಇದು ಪೂರ್ತಿ ಇಲ್ಲಿ ತನಕ ಬರೆದ್ರು ತೊಂದರೆ ಏನಿಲ್ಲ, ಒಂದೇ ಲೈನ್ ಐತು. ಸೊ ಜೀರೋ ಆಸ್ ಅ ಪ್ಲೇಸ್ ಹೋಲ್ಡರ್, ಫಂಡಮೆಂಟಲ್ ಐಡಿಯಾ ದಟ್ ಮೇಡ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಸಿಗ್ನಿಫಿಕೆಂಟ್ಲಿ ಮೋರ್ ಎಫಿಷಿಯಂಟ್. ಸೊ ಈ ನಿಮ್ಮ ಹಿಂಟ್ ವರ್ಡ್ ಕೂಡ ಇಲ್ಲ ಐತೆ ನೋಡಿ, ಸಿಗ್ನಿಫಿಕೆಂಟ್ಲಿ more efficient. Zero ಎಂದಿರೋದು ಇಲ್ಲಿ ತನಕ ಬರೀಬೇಕು. So this is answer for that one. Next, what is the length of a year as calculated by Aryabhatta? So what is the length of the year ಅಂತ ಹೇಳಿದ್ರೆ ಆ ಇಯರ್ ಲೆಂತ್ ಬರೀಬೇಕು, ಪೂರ್ತಿ ಬರೀಬೇಕು. ಸೊ ಬರೀ ಲೆಂತ್ ಆಫ್ ದಿ ಇಯರ್ ಬರೋದು ಬಿಟ್ಟು ಬಿಡ್ತಾರೆ, ಮುಂದೆ ಆನ್ಸರ್ ಬರಂಗಿಲ್ಲ. ಭಾಳ ಜನ ಹಂಗೆ ಮಾಡಿದ್ದಾರೆ. ಸೊ ವಾಟ್ ಈಸ್ ದಿ ಲೆಂತ್ ಆಫ್ ದಿ ಇಯರ್ ಕ್ಯಾಲ್ಕುಲೇಟೆಡ್ ಬೈ Aryabhatta? ಇಲ್ಲಿದೆ. Aryabhatta was not only mathematician but also brilliant astronomer. He accurately calculated the length of year. ಇಷ್ಟು ವರ್ಕ್ ಬಿಟ್ಬಿಟ್ರಿ ಭಾಳ ಜನ. He accurately calculated the length of year ಅಂತ ಹೇಳಿ ಇಲ್ಲಿ ಫುಲ್ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಇದೆ ಆನ್ಸರ್ ಅಲ್ಲಿ ಐತಿ which he determined to be. This is the answer. 365 days, 6 hours, 12 minutes and 30 seconds. ಸೊ ಇಷ್ಟು ಬರೆದ್ರೆ ಸಾಕು. 365 days, 6 hours, 12 minutes and 30 seconds is ಆನ್ಸರ್ ಅದಕ್ಕೆ. ಸೊ ಲೆಂತ್ ಆಫ್ ಇಯರ್ ಅವ್ನು ಕ್ಯಾಲ್ಕುಲೇಟ್ ಮಾಡಿದ್ರು ಎಷ್ಟು ಅಂತೇಳಿ. ಸೊ ನೆಕ್ಸ್ಟ್ ವಾಟ್ ಈಸ್ ಲೆಂತ್ ಆಯಿತು. ನೆಕ್ಸ್ಟ್ ಎಫ್ ಅಕಾರ್ಡಿಂಗ್ ಟು Aryabhatta ವಾಟ್ ಈಸ್ ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಅನ್ನೋದು ಹಿಂಟ್ ವರ್ಡ್. ಸೊ ಇದ್ರ ಮುಂದೆ ಆನ್ಸರ್ ಇರ್ತೈತಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಈಸ್ ಅಂತ ಇರ್ತೈತಿ. ಸೊ ಇಲ್ಲಿ ವಾಟ್ ಈಸ್ ಐತಿ, ಈಸ್ ಅನ್ನ ಈ ಕಡೆ ಮುಂದೆ ಬಂದಿರ್ತೈತಿ. ಸೊ ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಈಸ್ ಅಂತ ಇರುತ್ತೆ. ಸೊ ಆ ಹಿಂಟ್ ವರ್ಡ್ ಹುಡುಕಿದ್ರೆ ಸಿಗುತ್ತೆ. ಇಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಯಾಸ್ ಅಂತ ಐತಿ, ಈಸ್ ಆಗ್ಬೇಕಾಗಿರ್ತದೆ, ಯಾಸ್ ಆಗೈತಿ. ಸೊ Aryabhatta approximated the value of phi as correct ಆಯ್ತು as 3.1416 ಇಷ್ಟೇ. 3.1416 ಇಷ್ಟು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, Aryabhatta's ideas influenced scholars in dash and Europe. Aryabhatta's ideas influence, ಇದು fill in the blank ಐತಿ. ಸೊ fill in the blank ಅಂದ್ರೆ ಪೂರ್ತಿ ಸೆಂಟೆನ್ಸ್ ಇರ್ತೈತಿ ಪ್ಯಾಸೇಜ್ ದಾಗ. ಸೊ Aryabhatta's ideas influenced scholars in dash and Europe. ಸೊ ಇಲ್ಲಿ ಡ್ಯಾಶ್ ಅನ್ನ ಫಿಲ್ ಮಾಡಬೇಕು. ಸೊ ಪೂರ್ತಿ ಸೆಂಟೆನ್ಸ್ ಇರುತ್ತೆ, ಅದು ಹುಡುಕಿದ್ರೆ ಅಲ್ಲಿರುವಂತ ಡ್ಯಾಶ್ ಸಿಗ್ಬಿಡುತ್ತೆ. ಸೊ ಇಟ್ ಈಸ್ Aryabhatta's ideas. ಇಲ್ಲಿ ನೋಡ್ರಿ, his ideas ಅಂತ ಐತಿ. ಸೊ his ಅಂದ್ರೆ Aryabhatta's ideas traveled along trade routes and influenced scholars in the Islamic world and Europe. ಸೊ ಆನ್ಸರ್ ಏನಲ್ಲಿ ಬ್ಲ್ಯಾಂಕ್ ಫಿಲ್ ಮಾಡೋದು ದಿ ಇಸ್ಲಾಮಿಕ್ ವರ್ಲ್ಡ್ ಅನ್ನಲ್ಲಿ ಫಿಲ್ ಮಾಡಬೇಕು. ಇನ್ ದ ಇಸ್ಲಾಮಿಕ್ ವರ್ಲ್ಡ್ ಅಂಡ್ ಯುರೋಪ್ ಅನ್ನೋದು. ನೆಕ್ಸ್ಟ್ H, ವಾಟ್ ಈಸ್ ದಿ heliocentric model of solar system according to Aryabhatta? heliocentric model. ಸೊ heliocentric model ಅಂತ ಹೇಳಿದ್ರೆ ಈ ಸೂರ್ಯನ ಸುತ್ತ ಎಲ್ಲ ಪ್ಲಾನೆಟ್ ತಿರುಗುವಂಥದ್ದು. ಸೊ ಸೂರ್ಯನ ಕೇಂದ್ರ ಮಾಡ್ಕೊಂಡು ಎಲ್ಲ ಪ್ಲಾನೆಟ್ ತಿರುಗುವಂತ ಸಿಸ್ಟಮ್ ಅದು. ಸೊ ಅದು ಯಾವುದು ಅಂತ ಹೇಳಿ ಕೇಳಿದಾರೆ. ಇಟ್ ಈಸ್ ಹೆಲಿಯೋಸೆಂಟ್ರಿಕ್ ಅನ್ನೋದನ್ನ
ನೀವು ಹಿಂಟ್ ವರ್ಡ್ ಇಲ್ಲೇ ನೋಡ್ರಿ, ಆರ್ಯಭಟ ಪ್ರಪೋಸ್ಡ್ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಆಫ್ ಸೋಲಾರ್ ಸಿಸ್ಟಮ್. ಇದಕ್ಕೂ ಹಿಂಗ ಮಾಡ್ರಿ, ಏನ್ ಮಾಡ್ರಿ ಅಂತ ಹೇಳಿದ್ರೆ ಹೆಲಿಯೋಸೆಂಟ್ರಿಕ್ ಸಿಸ್ಟಮ್ ಇಷ್ಟು ಬರೆದು ಬಿಟ್ಟು ಬಿಡ್ತಾರೆ, ಬಟ್ ಆನ್ಸರ್ ಮುಂದಿರ್ತತಿ. ಸೊ ಅದನ್ನ ಬರೆಯೋದೇ ಇಲ್ಲ. ಆರ್ಯಭಟ ಪ್ರಪೋಸ್ಡ್ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂತ ಬರೆದು ಬಿಟ್ಬಿಟ್ರೆ ಅದು ಬೇಕಾಗೇ ಇಲ್ಲ. ಇದು ಆಕ್ಚುಲಿ ಆನ್ಸರ್ ಎಲ್ಲೈತೆ ಅಂತ ಹೇಳಿದ್ರೆ ಈ ಸಜೆಸ್ಟೆಡ್ ಇಲ್ಲೈತೆ ನೋಡಿ. ಈ ಸಜೆಸ್ಟೆಡ್ ದಟ್ ದಿ ಅರ್ತ್ ಅಂಡ್ ಅದರ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದಿ ಸನ್. ಸೊ ಇದಕ್ಕೆ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಅಂತ ಹೇಳಿ ಕರೀತಾರೆ. ಈ ಸಜೆಸ್ಟೆಡ್ ದಟ್ ದಿ ಅರ್ತ್ ಅಂಡ್ ಅದರ್ ಪ್ಲಾನೆಟ್ಸ್, ಭೂಮಿ ಮತ್ತು ಇನ್ನಿತರ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ತಿರುಗ್ತವು ಅಂತೇಳಿ. ಸೊ ದಿಸ್ ಇಸ್ ಹೆಲಿಯೋಸೆಂಟ್ರಿಕ್ ಮಾಡೆಲ್ ಆಫ್ ಆರ್ಯಭಟ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಇಷ್ಟು ಅರ್ಧಂಬರ್ಧ ಬರೀಬಾರ್ದು, ಪೂರ್ತಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅದು ಎಲ್ಲಿಗೆ ಆ ಫುಲ್ ಪಾಯಿಂಟ್ ಎಲ್ಲಿಗೆ ಎಂಡ್ ಆಗ್ತೈತಿ ಅಲ್ಲಿ ತನಕ ಬರೆದ್ಬಿಟ್ರಿ ಅಂದ್ರೆ ಆನ್ಸರ್ ಇರುತ್ತದೆ. ಸೊ ಅದನ್ನ ಸ್ಟಾರ್ಟ್ ಮಾಡಿ ಮೊದಲು ಹಿಂಟ್ ವರ್ಡ್ ಹುಡುಕ್ಬೇಕು. ಹಿಂಟ್ ವರ್ಡ್ ಹುಡುಕಿ ಇಲ್ಲಿ ನೋಡ್ರಿ, ಹಿಂಟ್ ವರ್ಡ್ ಏನಿಲ್ಲಿ ಹೆಲಿಯೋಸೆಂಟ್ರಿಕ್ ಮಾಡೆಲ್. ಈ ಹಿಂಟ್ ವರ್ಡ್ ಸಿಕ್ಕ ನಂತರ ಆ ಲೈನ್ ಪೂರ್ತಿ ಎಲ್ಲಿಗೆ ಎಂಡ್ ಆಗುತ್ತದೆ, ಇಲ್ಲಿಗೆ ಎಂಡ್ ಆಗುತ್ತೆ, ಸಣ್ಣ ಆದ್ಮೇಲೆ ಫುಲ್ ಪಾಯಿಂಟ್ ಐತಿ. ಸೊ ಫುಲ್ ಪಾಯಿಂಟ್ ತನಕ ಬರೆದು ಬಿಡ್ಬೇಕು. ನೀವು ಇಲ್ಲಿ ಕಾಮ ಐತಿ, ಕಾಮದ ಎಂಡ್ ಮಾಡ್ಬಿಟ್ರಿ ಬಹಳ ಜನ. ಸೊ ಅದಕ್ಕೆ ಆನ್ಸರ್ ಮಾರ್ಕ್ಸೇ ಬರಲ್ಲ. ಸೊ ಅದಕ್ಕೆ ಫುಲ್ ಪಾಯಿಂಟ್ ತನಕ ಬರೆದ್ಬಿಟ್ರಿ ಅಂತ ಹೇಳಿದ್ರೆ ಅದರಲ್ಲಿ ಆನ್ಸರ್ ಇರ್ತೈತಿ, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, Aryabhata's precise measurement of celestial bodies paved way for the future of mathematicians or astronomers ಅಂತ ಐತಿ. ಸೊ ಯಾರ ಒಂದು ಭವಿಷ್ಯತ್ತಿಗೆ ಅದು ಸಹಾಯ ಮಾಡ್ತು ಅಂತೇಳಿ ಅಲ್ಲಿ ಇದು ಕೂಡ ಇದೇ ತರನಾಗಿ ಪೂರ್ತಿ ಲೈನ್ ಸಿಗುತ್ತೆ ನಮ್ಗೆ. Aryabhata's precise measurement of celestial bodies paved way for the future ಅಂತ ಇರುತ್ತೆ. ಸೊ ಅದು ಹುಡುಕಿದ್ರೆ ಅಂತ ಹೇಳಿದ್ರೆ ಅದ್ರ ಮುಂದೆ ಮೆಥಮೆಟಿಷಿಯನ್ ಅಥವಾ ಆಸ್ಟ್ರೋನಮರ್ಸ್ ಅಂತೇಳಿ ಸಿಗುತ್ತೆ. Remarkable mathematics achievement. Astronomy in conclusion is intelligent gained. Mathematics astronomers whose contributions shape our world today made astronomy, trigonometry, strategy, space for centuries scientific progress. The power of human curiosity, intelligence, dedication expand boundary knowledge. Future ಅಲ್ಲಿ ಐತಪ್ಪ ಇದ್ರಾಗ ಫ್ಯೂಚರ್ ಒಂದು His precise measurements of celestial bodies pave the way for future astronomers. ಪೂರ್ತಿ ಲೈನ್ ಈ ಲೈನ್ ಬರ್ಬಿಟ್ರೆ ನೀವು ಆನ್ಸರ್ ಆಯ್ತದೆ. ಸೊ ಇದೇ ಲೈನ್ ಐತಲ್ಲಿ ಇಲ್ಲಿ ನೋಡ್ರಿ, Aryabhata's precise measurement of celestial bodies paved the way for the future ಅಂತ ಇದೆ. ಸೊ ಇಲ್ಲಿ his precise, his ಅಂದ್ರೆ Aryabhata's. So Aryabhata's precise measurement of celestial bodies paved way for the future of astronomers. ಆಪ್ಷನ್ ಅಲ್ಲಿ astronomers ಆಪ್ಷನ್ ಚೂಸ್ ಮಾಡಬೇಕು. ಆಪ್ಷನ್ ಸೆಕೆಂಡ್ ಒನ್ astronomers ಅಂತ ಐತಿ, astronomers ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಆಂಟೋನಿಮ್ ಮೇಲೆ ಇರ್ತೈತಿ. ಆಡ್ ಪ್ರಿಫಿಕ್ಸ್ ಟು ದಿ ವರ್ಡ್ ಕಂಟಿನ್ಯೂ ಟು ಫಾರ್ಮ್ ಇಟ್ಸ್ ಆಂಟೋನಿಮ್. ಸೊ ಆಂಟೋನಿಮ್ ಕಂಟಿನ್ಯೂದು ಆಂಟೋನಿಮ್ ಯಾವುದು? ಕಂಟಿನ್ಯೂದ ಆಂಟೋನಿಮ್ ಯಾವುದು? ಡಿಸ್ಕಂಟಿನ್ಯೂ. ಡಿಸ್ಕಂಟಿನ್ಯೂ ಬರ್ದಿರೇನೆ ಎಲ್ರು? ಅನ್ಕಂಟಿನ್ಯೂ, ಇನ್ಕಂಟಿನ್ಯೂ, ಕಂಟಿನ್ಯೂಡ್ ಬರ್ದಾರ ಎಲ್ರು ಬಹಳ ಜನ. ಸೊ ಇದಕ್ಕೆ ಡಿಸ್ಕಂಟಿನ್ಯೂ ಇಸ್ ರೈಟ್ ಆನ್ಸರ್. ಸೊ ಡಿಸ್ಕಂಟಿನ್ಯೂಸ್ ಬರ್ದ್ರೆ ಮುಗೀತು, ಸಾಕು. ಸೊ ನೆಕ್ಸ್ಟ್, ವಾಟ್ ಡು ದಿ ಅಂಡರ್ಲೈನ್ ವರ್ಡ್ಸ್ ಇನ್ ದ ಪ್ಯಾರಾಗ್ರಾಫ್ ರೆಫರ್ ಟು? ಸೊ ಇದು ಇಷ್ಟು ಈಸಿ ಐತಿ, ಮತ್ತೆ 2-3 ತಗೊಂಡ್ರು ಇದ್ರಾಗ. ಮತ್ತೆ ಸೊ ಇಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ, ಈ ಪ್ರೊನೌನ್ ಏನಿರುತ್ತೆ ಪ್ರೊನೌನ್ ಹಿಂದೆ ಆನ್ಸರ್ ಇರ್ತೈತಿ. ನೌನ್ ಯಾವಾಗ್ಲೂ ಆ ಪ್ರೊನೌನ್ ಹಿಂದೆ ಆಲ್ಮೋಸ್ಟ್ ಕೆಲವು ಸರ್ತಿ ಅಷ್ಟು ಮುಂದಿರುತ್ತೆ. ಮ್ಯಾಕ್ಸಿಮಮ್ ಈ ಪ್ರೊನೌನ್ ಏನಿರುತ್ತೆ ಅದ್ರ ಹಿಂದ್ಗಡೆನೆ ನಿಮ್ಗೆ ಅದ್ರ ನೌನ್ ಇರುತ್ತೆ. ಯಾಕಂದ್ರೆ ಇವು ಪ್ರೊನಾಮಿನಲ್ ರೆಫರೆನ್ಸಸ್. ಸೊ ಅಲ್ಲಿರುವಂತ ಪ್ರೊನೌನ್ಗೆ ಯಾವ ನೌನ್ ಅನ್ನು ಅದು ರೆಫರ್ ಮಾಡ್ತಾ ಐತಿ ಅಂತೇಳಿ ಹುಡುಕ್ಬೇಕು. ಸೊ ಹೂ ಅಂತ ಐತಿ, ಅದ್ರ ಹಿಂದಿರುವಂತ ನೌನ್ಸ್ ಅನ್ನ ನೀವು
ಫೈಂಡ್ ಔಟ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ತೈತಿ. ಸೊ ಆರ್ಯಭಟ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಇಂಡಿಯನ್ ಮ್ಯಾಥಮೆಟಿಷಿಯನ್ ಅಂಡ್ ಅಸ್ಟ್ರಾನಮರ್ ಹೂ ಲಿವ್ಡ್ ಮೋರ್ ದ್ಯಾನ್ 1500 years ago. ಸೊ ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ನೂ ಈಸಿ ಆಗ್ತೈತಿ ನಿಮ್ಗೆ. ಆರ್ಯಭಟ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸೊ ಯಾರ ಬಗ್ಗೆ ಐತಿ ಇದು ಅಂತ ಹೇಳಿದ್ರೆ ಆರ್ಯಭಟನ್ ಬಗ್ಗೆ ಐತಿ. ಸೊ ಅವನು ಅಂತ ಇಲ್ಲಿ ಹೂ ಅಂತ ಹೇಳಿದ್ರೆ ಯಾವನು 1500 ವರ್ಷಗಳ ಹಿಂದೆ ಬದುಕಿದ್ನೋ ಅವನು ಅಂತೇಳಿ. ಯಾರು ಬದುಕಿದ್ರು 1500 ವರ್ಷಗಳ ಹಿಂದೆ, ಯಾರ ಬಗ್ಗೆ ಹೇಳಕತ್ತಿದ್ದು? ಹೂ ರೆಫರ್ಸ್ ಟು ಆರ್ಯಭಟ. ಸೊ ಇಲ್ಲಿ ಇರುವಂತ ಇನ್ನೂ 2 ಸಬ್ಜೆಕ್ಟ್ ಇದಾವ ಅಲ್ಲಿ. ಒಂದು ನಾವು ಆರ್ಯಭಟ ಆಯ್ತು, ಇನ್ನೊಂದು ನಾವು ಇಂಡಿಯನ್ ಮ್ಯಾಥಮೆಟಿಷಿಯನ್ ಅಂಡ್ ಅಸ್ಟ್ರೋನಾಮರ್. ಸೊ ಅದು ಕೂಡ ನೌನ್ ಆಗುತ್ತೆ. ಬಟ್ ಇಲ್ಲಿ ಇಂಡಿಯನ್ ಮ್ಯಾಥಮೆಟಿಷಿಯನ್ ಅಸ್ಟ್ರೋನಾಮರ್ ಇಲ್ಲಿ ಇದಕ್ಕೆ ಆನ್ಸರ್ ಆಗಲ್ಲ. ಇಲ್ಲಿ ಕರೆಕ್ಟ್ ನೌನ್ ಯಾವುದು ಅಂತ ಹೇಳಿದ್ರೆ ಆರ್ಯಭಟ. ಆರ್ಯಭಟನ್ ಬಗ್ಗೆ ಹೇಳಾಗ್ತೈತಿ. ಸೊ ಅದೇ ಆರ್ಯಭಟನ ಇಂಡಿಯನ್ ಮ್ಯಾಥಮೆಟಿಷಿಯನ್ ಅವನೇ, ಅಸ್ಟ್ರೋನಾಮರ್ ಕೂಡ ಅವನೇ. ಬಟ್ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ನೇಮ್ ಬರಿಬೇಕಾಗಿರೋದ್ರಿಂದ ಇದು ಆರ್ಯಭಟ ಅಂತ ಬರಿಬೇಕು. ಒಂದೇ ಹೂ ರೆಫರ್ಸ್ ಟು ಆರ್ಯಭಟ. ಸೊ ಈ ಲಿವ್ಡ್ ಮೋರ್ ದ್ಯಾನ್ 1500 years ago. ನೆಕ್ಸ್ಟ್ ನೋಡ್ರಿ, ಮತ್ತೆ ಹೀಸ್ ಅಂತ ಐತಿ. ಇಲ್ಲಿ ಹೂ ಅಂದ್ರೆ ಯಾವನು 1500 ವರ್ಷಗಳ ಹಿಂದೆ ಬದುಕಿದ್ನು. 1500 ವರ್ಷಗಳ ಹಿಂದೆ ಬದುಕಿದ್ದವನು ಆರ್ಯಭಟ ಐತಿ. ಮುಂದುವರೆದು ಹೀಸ್ ವರ್ಕ್ಸ್. ಹೀಸ್ ವರ್ಕ್ಸ್ ಅಂತ ಹೇಳಿದ್ರೆ ಅವನ ವರ್ಕ್ಗಳು, ಅವನ ಕೆಲಸಗಳು ಗ್ರೇಟ್ಲಿ ಇನ್ಫ್ಲೂಯೆನ್ಸ್ ದ ಫೀಲ್ಡ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಹೀಸ್ ವರ್ಕ್ಸ್ ಅಂತ ಐತಿ. ಮತ್ತೆ ಹಿಂದೆ ನೋಡ್ಬೇಕು, ಹೀಸ್ ಅಂದ್ರೆ ಅವನು ಅನ್ನೋರು ಎಷ್ಟು ಜನ ಇದಾರೆ ಅಲ್ಲಿ? ಎಷ್ಟು ಜನ ಇದಾರೆ ಹಿಂದೆ ಅವನು ಅನ್ನೋರು? ಬೇಗ ಹೇಳ್ರಿ. ಹೀಸ್ ಇದನ್ನ ಬಹಳ ಜನ ಬರದೇ ಇಲ್ಲ. ಹೀಸ್ ರೆಫರ್ಸ್ ಟು ಹೂಮ್? ಯಾರಿಗೆ ರೆಫರ್ ಮಾಡ್ತೈತಿ ಹೀಸ್ ಇಲ್ಲಿ? ಹೀಸ್ ಆರ್ಯಭಟ ಬರೆದ್ರೆ ತಪ್ಪು. ಆರ್ಯಭಟಾಸ್ ಬರಿಬೇಕು. ಆರ್ಯಭಟ ಹಾಕಿ ಅಪೋಸ್ಟ್ರೋಫ್ ಹಾಕ್ಬೇಕು. ಅದಕ್ಕೆ ಆರ್ಯಭಟ ಅಷ್ಟೇ ಅಲ್ಲ, ಆರ್ಯಭಟಾಸ್, ಆರ್ಯಭಟನ ಆಗ್ಬೇಕದು. ಈ ಹೀಸ್ ಪೊಸೆಸಿವ್ ಪ್ರೊನೌನ್ ಐತಿ. ಹೀ ಇದ್ರೆ ಬರೀ ಆರ್ಯಭಟ ಬರೆದ್ರೆ ಸಾಕು. ಹೀಸ್ ಇದ್ದಾಗ ಅಪೋಸ್ಟ್ರೋಫ್ ಹಾಕಿ ಎಸ್ ಹಾಕ್ಬೇಕು. ಆರ್ಯಭಟಾಸ್ ಅಂತ ಬರಿಬೇಕು ಅದಕ್ಕೆ. ಸೊ ಹೀಸ್ ರೆಫರ್ಸ್ ಟು ಆರ್ಯಭಟಾಸ್. ಸೊ ಆರ್ಯಭಟಾಸ್ ವರ್ಕ್ಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ ದ ಫೀಲ್ಡ್ ಆಫ್ ಟ್ರಿಗ್ನೋಮೆಟ್ರಿ which is still studied today. So which is still studied today. So ಯಾವುದನ್ನ ಇವತ್ತು ಕೂಡ ಅಧ್ಯಯನ ಮಾಡ್ತಾರೆ, ಇವತ್ತು ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾವುದನ್ನ ಅಧ್ಯಯನ ಮಾಡ್ತಾರೆ ಇವತ್ತಿಗೂ? ಅದು ಮತ್ತೆ ಹಿಂದಿನ ಲೈನ್ದಾಗ ನೋಡ್ಬೇಕು. ಅದ್ರ ಹಿಂದಿನ ಲೈನ್ ವಿಚ್ ಇಲ್ಲೈತಿ. ವಿಚ್ ಯಾವುದನ್ನ ರೆಫರ್ ಮಾಡುತ್ತೆ ಅಂತೇಳಿ. ಸೊ ವಿಚ್ ಯಾವುದನ್ನ ರೆಫರ್ ಮಾಡುತ್ತೆ ಇಲ್ಲಿ? ವಿಚ್ ಅಂದ್ರೆ ಅದು ಅಂದ್ರೆ ಇದು. ಯಾವುದು ಅಂದ್ರೆ ಅದು ಯಾವುದನ್ನ ಇವತ್ತು ಕೂಡ ಅಧ್ಯಯನ ಮಾಡುತ್ತಿದ್ದಾರೆ. ಯಾವುದನ್ನ ಅಧ್ಯಯನ ಮಾಡ್ಲಿಕ್ಕಾಗುತ್ತೆ? ಇಲ್ಲಿರುವಂತ ನೌನ್ ನೋಡ್ರಿ, ವರ್ಕ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ ದ ಫೀಲ್ಡ್ ಆಫ್ ಟ್ರಿಗ್ನೋಮೆಟ್ರಿ. ಯಾವ್ದು ನೌನ್ ಅಲ್ಲಿ? ಒಂದೇ ನೌನ್ ಐತಿ, ಬೇರೆ ನೌನೇ ಇಲ್ಲ. ಟ್ರಿಗ್ನೋಮೆಟ್ರಿ ಇಸ್ ದಿ ನೌನ್. ಟ್ರಿಗ್ನೋಮೆಟ್ರಿಯನ್ನು ಇವತ್ತು ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ವಿಚ್ ರೆಫರ್ಸ್ ಟು ಟ್ರಿಗ್ನೋಮೆಟ್ರಿ ಬರೆದ್ಬಿಟ್ರೆ ಸಾಕು. ನೆಕ್ಸ್ಟ್ ನೋಡ್ರಿ, ಹೀಸ್ ಕಾಂಟ್ರಿಬ್ಯೂಷನ್ಸ್ ಅಟ್ ದ ಸ್ಟೇಜ್ ಫಾರ್ ಸೆಂಚುರೀಸ್ ಆಫ್ ಸೈಂಟಿಫಿಕ್ ಪ್ರೋಗ್ರೆಸ್. ಸೊ ಇಲ್ಲಿ ಮತ್ತೆ ಹೀಸ್ ಬಂದೈತಿ. ಈ ಹೀಸ್ ಅಂತಿತ್ತು ಅಂದ್ರೆ ಮತ್ತೆ ಏನ್ ರೆಫರ್ ಮಾಡ್ತೈತಿ? ಈ ಹೀಸ್ ಯಾರಿಗೆ ರೆಫರ್ ಮಾಡ್ತೈತಿ? ಈ ಹೀಸ್ ಯಾರಿಗೆ ರೆಫರ್ ಮಾಡ್ತೈತಿ? ಇದನ್ನ ಅಂಡರ್ಲೈನ್ ಮಾಡಿದ್ರೆ ಅದು ಕೂಡ ಆರ್ಯಭಟನ್ಗೆ ರೆಫರ್ ಮಾಡೋದು. ಹೀಸ್ ಅಂತ ಹೇಳಿದ್ರೆ ಆರ್ಯಭಟಾಸ್ ಅಂತಾನೆ ಬರಿಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ ಮೆನಿ ಸ್ಕಾಲರ್ಸ್ ಹೂ ವರ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ಆರ್ಯಭಟಾಸ್ ಐಡಿಯಾಸ್ ಫರ್ದರ್ ಕಾಂಟ್ರಿಬ್ಯೂಟೆಡ್ ಟು ದಿ ಅಡ್ವಾನ್ಸ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಅಂಡ್ ಅಸ್ಟ್ರಾನಮಿ. ಸೊ ಇಲ್ಲಿ ನೆಕ್ಸ್ಟ್ ಮೆನಿ ಸ್ಕಾಲರ್ಸ್ ಹೂ ವರ್. ಸೊ ನೆಕ್ಸ್ಟ್ ಲೈನು, ನೆಕ್ಸ್ಟ್ ಅಂಡರ್ಲೈನ್ ಮಾಡಿರುವಂತದ್ದು ಹೂ. ನೆಕ್ಸ್ಟ್ ಪ್ರೊನೌನ್ ಹೂ ಐತೆ, ರಿಲೇಟಿವ್ ಪ್ರೊನೌನ್. ಸೊ ಹೂ ಯಾರಿಗೆ ರೆಫರ್ ಮಾಡುತ್ತೆ? ಸೊ ಈ ಹೂ ಬಹಳ ಜನ ಆರ್ಯಭಟ ಅಂತ ಬರ್ತಾರೆ. ಸೊ ಹೂ ಅಂದ್ರೆ ಯಾರು ಆರ್ಯಭಟನಿಂದ ಪ್ರೇರೇಪಣೆಯನ್ನು ಪಡೆದಂತವ್ರು. ಇಲ್ಲಿ ನೋಡ್ರಿ, ಹೂ ವರ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ಆರ್ಯಭಟಾಸ್ ಐಡಿಯಾಸ್. ಆರ್ಯಭಟನ ವಿಚಾರಣೆಗಳಿಂದ ಪ್ರೇರಣೆಯನ್ನು ಪಡೆದಂತವ್ರು, ಅದರಿಂದ ಸ್ಫೂರ್ತಿಯನ್ನು ಪಡೆದ ಇನ್ಫ್ಲೂಯೆನ್ಸ್ ಆಗಿರುವಂತವ್ರು ಯಾರು? ಸೊ ಯಾರು ಅಂತ ಹೇಳಿದ್ರೆ ಇಟ್ ಅಗೇನ್ ಗೋ ಬ್ಯಾಕ್ ಟು ಅದ್ರ ಹಿಂದೆ ಇರುವಂತದ್ದು. ಸೊ ಇಲ್ಲಿ ಹೂ ರೆಫರ್ಸ್ ಟು ಮೆನಿ ಸ್ಕಾಲರ್ಸ್. ಸೊ ಹೂ ಅಂತ ಹೇಳಿದ್ರೆ ಮೆನಿ ಸ್ಕಾಲರ್ಸ್, ಅನೇಕ ವಿದ್ವಾಂಸರು.
ಸೊ ಅದ್ರ ಹಿಂದೆ ಇರುತ್ತೆ, ಯಾವಾಗ್ಲೂ ಅದ್ರ ಹಿಂದೆ ಹುಡುಕ್ಬೇಕು ಅದನ್ನ. ಆಮೇಲೆ ಬಹಳ ಜನ ಏನ್ ಬರೀತೀರಿ ಇವಕ್ಕೆ ಅಂತ ಹೇಳಿದ್ರೆ ಪೂರ್ತಿ ಲೈನ್ ಬರೀತೀರಿ. ಇಲ್ಲಿ ಲೈನ್ ಬರೋದ್ರ ಮಾರ್ಕ್ಸ್ ಸಿಗಲ್ಲ, ಒಂದೇ ವರ್ಡ್ ಅಲ್ಲಿ ಇರುತ್ತೆ, ಇಲ್ಲ ಒಂದು ಫ್ರೇಸಲ್ ನೌನ್ ಇರುತ್ತೆ. ಸೊ ನೌನ್ ಅನ್ನ ಬರಿಬೇಕು. ಇಲ್ಲಿ ಮೆನಿ ಸ್ಕಾಲರ್ಸ್ ಐತಿ, ಇಲ್ಲಿ ಆರ್ಯಭಟ ಐತಿ, ಇಲ್ಲಿ ವಿಚ್ ಅಂತಲ್ಲಿ ಟ್ರಿಗ್ನಾಮೆಟ್ರಿ ಐತಿ. ಸೊ ಒಂದೇ ವರ್ಡ್ ಅಲ್ಲಿ ಇರುತ್ತೆ, ಒಂದೇ ವರ್ಡ್ ಅನ್ನ ಆ ನೌನ್ ಅನ್ನು ಹುಡುಕಿ ಬರಿಬೇಕು. ಪೂರ್ತಿ ಲೈನ್ ಬರೋದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಸೊ ಇದು ಕ್ಲಿಯರ್ ಆಯ್ತಾ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಸೊ ಡೈಲಾಗ್, ಈ ಡೈಲಾಗ್ ಯಾರ್ಯಾರ ಮಧ್ಯೆ ನಡೆಯತೈತಿ ಅದನ್ನ ನೋಡ್ಕೋಬೇಕು ಮೊದ್ಲಿಗೆ. ಸೊ ಕಸ್ಟಮರ್ ಈಸ್ ಇಂಟರಾಕ್ಟಿಂಗ್ ವಿತ್ ಅ ಬ್ಯಾಂಕ್ ಆಫೀಸಿಯಲ್ ಇನ್ ಬ್ಯಾಂಕ್. ಒಂದು ಕಸ್ಟಮರ್ ಮತ್ತೆ ಬ್ಯಾಂಕ್ ಆಫೀಸಿಯಲ್ ಮಧ್ಯೆ ನಡೀತಾ ಇರುವಂತದ್ದು. ಸೊ ಇಬ್ಬರ ಮಧ್ಯೆ ಇಂಟ್ರಾಕ್ಷನ್ ನಡೆಯತೈತಿ. ಸೊ ಮೊದ್ಲಿಗೆ ಕಸ್ಟಮರ್ ಏನ್ ಮಾಡ್ತಾನೆ, ಏನ್ ಮಾಡ್ಬೇಕು, ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ಗ್ರೀಟಿಂಗ್ ಮಾಡ್ಬೇಕು, ಗ್ರೀಟ್ ಮಾಡ್ಬೇಕು. ಸೊ ಇಲ್ಲಿ ಗ್ರೀಟಿಂಗ್ ಅಂತ ಕೊಟ್ರ, ಕೆಲವು ಸರ್ತಿ ಏನಿರುತ್ತೆ ಅಟೆನ್ಷನ್ ಸೀಕಿಂಗ್ ಅಥವಾ ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಅಂತ ಇರ್ತೈತಿ. ಸೊ ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಅಂತಿತ್ತು ಅಂತ ಹೇಳಿದ್ರೆ ಏನ್ ಬರೀತಿದ್ರಿ? ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಅಂತಿದ್ರೆ ಏನ್ ಬರೀತಿದ್ರಿ? ಇಲ್ಲಿ ಗ್ರೀಟಿಂಗ್ ಅಂತ ಐತಿ. ಎಸ್ ಏನ್ ಶ್ರೀದೇವಿ? ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಅಂತ ಹಾಯ್ ಬರೀತಿ. ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಇಂದ ಹಾಯ್ ಬರಲ್ಲ. ಹಾಯ್ ಅದು ಗ್ರೀಟಿಂಗ್ ಆಯ್ತದು. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್ ಅವೆಲ್ಲ ಗ್ರೀಟಿಂಗ್ ಅವು. ಹೇಳಿದ ನೋಡುವಪ್ಪ ಎಕ್ಸ್ಕ್ಯೂಸ್ ಮೀ ಅಂತ ಬರಿಬೇಕು. ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಇತ್ತಂತಂದ್ರೆ ಅಟೆನ್ಷನ್ ಸೀಕ್ ಮಾಡ್ಬೇಕು ಮೊದ್ಲಿಗೆ. ಸೊ ಅಟೆನ್ಷನ್ ಸೀಕ್ ಮಾಡ್ಲಿಕ್ಕೆ ಏನ್ ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಇದ್ರೆ ಎಕ್ಸ್ಕ್ಯೂಸ್ ಮೀ ಬರೀತಿದ್ರಿ, ಬಟ್ ಇಲ್ಲಿ ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಇಲ್ಲ, ಗ್ರೀಟಿಂಗ್ ಅಂತ ಐತಿ. ಸೊ ಗ್ರೀಟಿಂಗ್ ಅಂತ ಹೇಳಿದ್ರೆ ಇವ್ರು ಆಗ್ಲೇ ಗ್ರೀಟ್ ಮಾಡಿದಾರೆ. ಇಲ್ಲಿ ಕೆಳಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತೇಳಿ ಬ್ಯಾಂಕ್ ಆಫೀಸಲ್ಲಿ ಹೇಳಾಕತ್ತಾರೆ. ಸೊ ಅದನ್ನೇ ನೀವು ಇಲ್ಲಿ ಬರೀಬೇಕು. ಅವ್ರು ಗುಡ್ ಮಾರ್ನಿಂಗ್ ಹೇಳಂದ್ರೆ ನೀವು ಕೂಡ ಗುಡ್ ಮಾರ್ನಿಂಗ್ ಹೇಳ್ಬೇಕಲ್ಲಿ. ನೀವು ಇನ್ಫಾರ್ಮಲ್ ಆಗಿ ಕೆಲವು ಜನ ಹಾಯ್ ಹೆಲೋ ಬರ್ತಿದ್ದಾರೆ, ಅದು ಕೂಡ ಗ್ರೀಟಿಂಗ್, ಬಟ್ ಅಲ್ಲಿ ಸೂಟ್ ಆಗಲ್ಲ, ಕರೆಕ್ಟ್ ಆಗಲ್ಲ. ಫ್ರೆಂಡ್ಸ್ ಮಧ್ಯೆ ಇದ್ದಾಗ ಹಾಯ್ ಹೆಲೋ ಹೇಳ್ಬೋದು ಗ್ರೀಟಿಂಗ್ಗೆ. ಇಲ್ಲಿ ಬ್ಯಾಂಕ್ ಆಫೀಸಲ್ಲಿ ಇದಾರೆ ಅಂತ ಹೇಳಿದ್ರೆ ಅವ್ರು ಗುಡ್ ಮಾರ್ನಿಂಗ್ ಹೇಳಾರಂದ್ರೆ ನೀವು ಕೂಡ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಸೊ ಕಸ್ಟಮರ್ ಏನ್ ಹೇಳ್ಬೇಕು ಇಲ್ಲಿ, ಗುಡ್ ಮಾರ್ನಿಂಗ್ ಹೇಳ್ಬೇಕು. ವೆರಿ ಗುಡ್ ಮಾರ್ನಿಂಗ್ ಅಲ್ಲ, ವೆರಿ ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಅಷ್ಟೇ ಹೇಳ್ಬೇಕು. ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಐ ಆಮ್ ಹಿಯರ್ ಟು ಗೆಟ್ ಎ ನ್ಯೂ ಪಾಸ್ಬುಕ್. ಸೊ ಇಲ್ಲಿ ಹೇಳ್ತಾರೆ ಎದಕ್ ಬಂದಾರ ಅವ್ರು ಅಂತ ಹೇಳಿ. ಗುಡ್ ಮಾರ್ನಿಂಗ್, ಐ ಆಮ್ ಹಿಯರ್ ಟು ಗೆಟ್ ಎ ನ್ಯೂ ಪಾಸ್ಬುಕ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ಬ್ಯಾಂಕ್ ಆಫೀಸಲ್ಲಿ ಏನ್ ರಿಪ್ಲೈ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಮೇಡಮ್, ಮೇ ಐ ನೋ ಯುವರ್ ನೇಮ್ ಅಂತ ಕೇಳ್ತಾನೆ. ಬ್ಯಾಂಕ್ ಆಫೀಸಲ್ಲೂ ನಿಮ್ಮ ಹೆಸರು ನೋಡ್ಬೋದು, ನಿಮ್ಮ ಹೆಸರು ಕೇಳ್ಬೋದಾ ಅಂತ ಹೇಳಿ ಕೇಳ್ತಾರೆ. ಸೊ ಅದಕ್ಕೆ ಕಸ್ಟಮರ್ ಏನ್ ಹೇಳ್ತಾರೆ, ಐ ಆಮ್ ಸೀತಾ ಅಂತ ಹೇಳ್ತಾರೆ. ಐ ಆಮ್ ಸೀತಾ ಅಂತ ಆದ್ಮೇಲೆ ಇವ್ನು ನೋಡ್ರಿ ಬ್ಯಾಂಕ್ ಆಫೀಸಲ್ಲಿ ಏನ್ ಕೇಳ್ತಾನೆ, ಆಸ್ಕ್ಸ್ ದಿ ಅಕೌಂಟ್ ಡೀಟೇಲ್ಸ್. ಸೊ ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳ್ಬೇಕು ಅವನು. ನೀವು ಆಸ್ಕ್ಸ್ ದಿ ಅಕೌಂಟ್ ಡೀಟೇಲ್ಸ್ ಅಂತಾನು ಬರೆಯಂಗಿಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳ್ಬೇಕು. ಸೊ ಕೇಳಲಿಕ್ಕೆ ಏನ್ ಮಾಡ್ತೀರಿ, ಕ್ವೆಶ್ಚನ್ ಫಾರ್ಮ್ ದಲ್ಲಿ ಕೇಳ್ಬೇಕು. ಸೊ ಕ್ವೆಶ್ಚನ್ ಫಾರ್ಮ್ 2 ಕ್ವೆಶ್ಚನ್ ಫಾರ್ಮ್ ಬರುತ್ತೆ. ಇಲ್ಲಿ ಅವ್ರು ಏನ್ ಕೊಟ್ಟಿಲ್ಲ. ಸೊ ಅವ್ರು ಮೊದ್ಲಿಗೆ ಹಿಂಟ್ ವರ್ಡ್ ಕೊಟ್ಟಿದ್ರು ಅಂತ ಹೇಳಿದ್ರೆ SR ಕೇಳಿದ್ರೆ SR ಬರಿಬೇಕು, WH ಕೊಟ್ಟಿದ್ರೆ WH ಬರಿಬೇಕು. ಸೊ ಈಗ SR ಅಂತಿತ್ತು ಅಂತ ಹೇಳಿದ್ರೆ ಮೊದ್ಲಿಗೆ ಚೆನ್ನಾಯ್ ಅಂತ ಬರುತ್ತೆ, ಅಥವಾ ಮೇಯ್ ಅಂತ ಬರುತ್ತೆ, ಕುಡಿಯು ಅಂತ ಬರುತ್ತೆ, ಕುಡಿಯು ಅಂತ ಬರುತ್ತೆ. ಸೊ ಹಂಗಿತ್ತು ಅಂತ ಹೇಳಿದ್ರೆ SR ಫಾರ್ಮ್ಯಾಟ್ ದಾಗ ಬರಿಬೇಕು. ಮೇಯ್ ಇತ್ತು ಅಂತ ಹೇಳಿದ್ರೆ ಮೇ ಐ ನೋ ಯುವರ್ ಅಕೌಂಟ್ ಡೀಟೇಲ್ಸ್ ಅಂತ ಬರಿಬೇಕು. ಮೇ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅಂತ ಐತೆ, ಅಕೌಂಟ್ ಡೀಟೇಲ್ಸ್ ಕೇಳ್ಬೇಕಂತ ಹೇಳಿ. ಸೊ ಮೇ ಐ ಇಲ್ಲಿ ಕೇಳಿದಾರೆ ನೋಡ್ರಿ, ನೀವು ನೇಮ್ ಕೇಳುವಾಗ ಮೇ ಐ ನೋ ಯುವರ್ ನೇಮ್ ಅಂತ ಕೇಳಿದಲ್ಲ, ಹಂಗೆ ಇಲ್ಲಿ ಮೇ ಐ ನೋ ಯುವರ್ ಇಲ್ಲಿ ತಾನೇ ಕಾಪಿ ಮಾಡ್ಬೇಕು, ಆಸ್ ಇಟ್ ಇಸ್ ಇಲ್ಲಿ ಪೇಸ್ಟ್ ಮಾಡ್ಬೇಕು. ಸೊ ಮೇ ಐ ನೋ ಯುವರ್ ಅಕೌಂಟ್ ಡೀಟೇಲ್ಸ್ ಅಷ್ಟು ಬರ್ಬಿಟ್ರಿ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕ್ಬೇಕು. ಅದು ಕರೆಕ್ಟ್ ಆಯ್ತು. ಮೇ ಐ ನೋ ಯುವರ್ ಅಕೌಂಟ್ ಡೀಟೇಲ್ಸ್. ಇಲ್ಲ WH ಕ್ವಶನ್ ಕೇಳ್ಬೇಕಂತ ಹೇಳಿದ್ರೆ ವಾಟ್ ಈಸ್ ಯುವರ್ ಅಕೌಂಟ್ ನಂಬರ್ ಅಂತ ಕೇಳಬೇಕು. ವಾಟ್ ಈಸ್ ಯುವರ್ ಅಕೌಂಟ್ ನಂಬರ್, ಅಥವಾ ಕ್ಯಾನ್ ಯು ಟೆಲ್ ಮಿ ಯುವರ್ ಅಕೌಂಟ್ ನಂಬರ್. ಅದು ಡೈರೆಕ್ಟ್ ಆಗಿ ಕ್ವಶನ್ ಫಾರ್ಮ್ ಬೇಡ, ಇದು ಏನು ಡೈರೆಕ್ಟ್ ಆಗಿ ನೀವು ಸ್ಟೇಟ್ಮೆಂಟ್ ದಾಗ ಕೇಳ್ತೀರ ಅಂತ ಹೇಳಿದ್ರೆ ಟೆಲ್ ಮಿ ಯುವರ್ ಅಕೌಂಟ್ ನಂಬರ್, ಪ್ಲೀಸ್ ಟೆಲ್ ಮಿ ಯುವರ್ ಅಕೌಂಟ್ ನಂಬರ್, ಈ ತರ ಹೇಳ್ಬೇಕು. ಸೊ ಅದಾದ ನಂತರ ಅವರು ಇಲ್ಲಿ ಕೆಳಗೆ ಆನ್ಸರ್ ಮಾಡ್ತಾರೆ, ಮೈ ಸೇವಿಂಗ್ ಅಕೌಂಟ್ ನಂಬರ್ ಈಸ್. ಇದು ಬ್ಲಾಂಕ್ ಬಿಟ್ಟಿದ್ರ ಅಂದ್ರೆ ಈ ತರ ಬರಿಬೇಕು ನೀವು. ಮೈ ಸೇವಿಂಗ್ ಅಕೌಂಟ್ ನಂಬರ್ ಈಸ್ 6403 ಯಾವ್ದೋ ಒಂದು ಅಕೌಂಟ್ ನಂಬರ್ ನ ಅವ್ರು ಇಲ್ಲಿ ಬರೆದಿರ್ತಾರೆ. ಸೊ ಆ ತರನಾಗಿ ಅಕೌಂಟ್ ನಂಬರ್ ಬರೀಬೇಕು. ಸೊ ಅದಕ್ಕೆ ಬ್ಯಾಂಕ್ ಆಫೀಸಲ್ಲಿ ಏನ್ ರಿಪ್ಲೈ ಮಾಡ್ತಾರೆ, ಓಕೆ ಮೇಡಮ್ ಯುವರ್ ರಿಕ್ವೆಸ್ಟ್ ಇಸ್ ಪ್ರೊಸೆಸ್ ಅಂಡ್ ಅಪ್ರೂವ್ಡ್. ನಿಮ್ ರಿಕ್ವೆಸ್ಟ್ ಆಗೈತಿ
ಪಾಸ್ಬುಕ್ ಅನ್ನ ತಗೊಳ್ಬಹುದು ನೀವು ಅಂತ ಹೇಳಿ. ಸೊ ಅದಕ್ಕೆ ಏನಾಗ್ತಾನೆ, ಗೋ ಟು ಕೌಂಟರ್ 4 ಅಂಡ್ ರಿಸೀವ್ ಯುವರ್ ಪಾಸ್ಬುಕ್. ಕೌಂಟರ್ ನಂಬರ್ 4 ಹೋಗ್ರಿ, ನಿಮ್ ಪಾಸ್ಬುಕ್ ಅನ್ನು ಇಸ್ಕೊಡ್ರಿ ಅಂತ ಹೇಳಿ ಹೇಳ್ತಾನೆ. ಸೊ ಅದಕ್ಕೆ ಕಸ್ಟಮರ್ ಏನ್ ಹೇಳ್ಬೇಕು, ಎಕ್ಸ್ಪ್ರೆಷನ್ ಆಫ್ ಗ್ರಾಟಿಟ್ಯೂಡ್, ಗ್ರಾಟಿಟ್ಯೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಏನ್ ಹೇಳ್ತೀರಿ, ಗ್ರಾಟಿಟ್ಯೂಡ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಿ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಹೇಳ್ಬಿಟ್ರೆ ಮುಗೀತು. ಸೊ ಥ್ಯಾಂಕ್ ಯು ಸ್ಪೆಲ್ಲಿಂಗ್ ಥ್ಯಾಂಕ್ ಯು ಬರೀತೀರಿ, TANK, ಟ್ಯಾಂಕ್ ಬರೋದು ಯು ಬರೀತೀರಿ. ಸೊ ಥ್ಯಾಂಕ್ ಯು THANKYOU, ಥ್ಯಾಂಕ್ ಯು ಬರಿಬೇಕು, ಥ್ಯಾಂಕ್ ಯು ಅಲ್ಲ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಆಫ್ ಗ್ರಾಟಿಟ್ಯೂಡ್ ಆಯ್ತು. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಮಾಡೋಣ ಬೇಡದು, ಎಷ್ಟು ಜನ ಮಾಡಿದಿರಿ? ರಿಪೋರ್ಟೆಡ್ ಸ್ಪೀಚ್ ಎಷ್ಟು ಜನ ಮಾಡ್ರಿ? ಇದು ಕಾಣಿಸ್ತೈತಿ, ಶೇರ್ ಮಾಡತ್ತಿಲ್ಲಲ್ಲ ನಿಮ್ ಕಡೆ. ಮೊದಲನೇ ಸೆಂಟೆನ್ಸ್ ಏನೈತಿ? ರಿಪೋರ್ಟ್